ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ವೇದಿಕೆ ಮೇಲೆ 3 ಜನ ಪರಮ ಪೂಜ್ಯರು ದಿವ್ಯ ದರ್ಶನವನ್ನು ಪಡ್ಕೊಂತಿದ್ರಲ್ಲ, ನಿಮ್ಮಷ್ಟು ಪುಣ್ಯವಂತರು ಯಾರೂ ಇರಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಫಿರೋಜಾಬಾದಿನ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸವ ಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಹಣೆ ಮಾಡುತ್ತಾ, ಕಿರಿಯ ಪೂಜ್ಯರು ಆಗಿರ್ತಕ್ಕಂಥ ಪ್ರಶಾಂತ್ ದೇವರ ಪವಿತ್ರ ಪಾದಗಳಿಗೆ ಹಣೆ ಮಾಡುತ್ತಾ, ತಾಯಿ ಹೃದಯ ಉಳ್ಳಂಥವರು, ಭಕ್ತರಲ್ಲಿ ದೇವರನ್ನು ಕಾಣ್ತಕ್ಕಂಥ ಅತ್ಯಂತ ಸರಳವಾಗಿ ತಮ್ಮಲ್ಲಿರ್ತಕ್ಕಂಥ ಜ್ಞಾನದಿಂದ ನಮ್ಮಲ್ಲಿರುವಂಥ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥ ಪುರಾಣ ರತ್ನಿಕರು ಆಗಿರ್ತಕ್ಕಂಥ ನನಗೆ ಕಲಾವಿದನನ್ನಾಗಿ ಈ ಭಾಗದಲ್ಲಿ ಬೆಳೀಲಿಕ್ಕೆ ಅತ್ಯಂತ ಸಹಕಾರ ಮತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಜಿಯರಿಟಿಗಿಯ ಒಡೆಯರು ಆಗಿರ್ತಕ್ಕಂಥ ಪರಮ ಪೂಜ್ಯ ಮಹಾಂತ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಹಣೆ ಮಾಡುತ್ತಾ, ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ಧಿಪುರುಷ ವಿಶ್ವಾರಾಧ್ಯರ ಪುರಾಣ ಕಾರ್ಯಕ್ರಮದಲ್ಲಿ ಹಾರ್ಮೋನಿಯಂ ಹಾಗೂ ತಬಲಾ ವಾದಕರು ಆಗಿರ್ತಕ್ಕಂಥ ಕಲಾವಿದರನ್ನ ಜೊತೆಗೆ ಎಲ್ಲರೂ, ನನಗೇನಾಗ್ತಂದ್ರಪ್ಪ ಹೆಣ್ಮಕ್ಳು ಎದ್ರ ಕೂತ್ರಂದ ಅಂಜಿಕೆನೇ ಬರ್ತದೆ. ಈ ಬಸ್ನ್ಯಾಗ ಹೋದ್ರೂ ನೀವೇ ಯಾಕ ಇಲ್ಲಿ ಕೂತಂಗೆ ಗಪ್ಪು ನೀವು ಬಸ್ನ್ಯಾಗ ಕೊಂಡ್ರಲ್ಲ ನೋಡ್ರಿ, ನೀವು ಬಸ್ಸೇ ನಂಬದದ, ಟಿಕೆಟ್ ಫ್ರೀ ಕೊಟ್ರಂದ್ರೆ ಬಸ್ಸೇ ನಂಬದ ಅಂತ ತಿಳ್ಕೊಂಡ್ಬಿಟ್ರಿ ನೀವು. ಅಂದ್ರೆ ಸ್ವಲ್ಪ ಮುತ್ತೇರು ಕುಂತ್ರಂದ್ರೆ ಗಾಬರಿನೇ ಆಗಿರಿ ನೀವು. ಅಪ್ಪವ್ರು ಹೇಳ್ದಂಗೆ ಚಪ್ಪಾಳೆ ಕಡಿಮೆ ಅದ. ನನಗೇನು ಖುಷಿ ಅಂದ್ರೆ ಮಾತು ಕಡಿಮೆ ಅದೇವು. ಒಂದೊಂದು ಊರಾಗ ಇಷ್ಟು ಮಾತಾಡ್ತಾರೆ ನೋಡ್ಬೇಕ್ರಿ. ಶಿವ ಶಿವ ಮನೆ ಹೋಗಿನ್ರಿ, ಚಿತ್ತಾಪುರದಾಗ ಒಂದು ಪುರಾಣ ನಡೆದದ. ಪುರಾಣಿಕರು 1 ತಾಸು ಪುರಾಣ ಹೇಳಿದ್ರಿ, ಪುರಾಣ ಮುಗಿತ್ರಿ. ಎದುರು ಕೂತು 3 ಮಂದಿ ಹೆಣ್ಮಕ್ಳು ಮಾತೇ ಮುಗಿಲಿಲ್ಲ. 1 ತಾಸು ಪುರಾಣ ಮುಗಿದು ಇವ್ರು ಏನು ಮಾತಾಡ್ತಾರಂತ ಹೇಳಿ ನಾವು ಹೋಗಿ ಅವ್ರು ಹಿಂದೆ ಕೂತೀನಿ ರೀ. ಯಾಕೆ ಮಂದ್ಯಾಗೆ ಈ ಸ್ವಾಮಿಗಳು ಪುರಾಣ ಬಿಟ್ಟಾರ, ಅವ್ರದೇ ಪುರಾಣ ಚಾಲು ಮಾಡ್ಯಾರಿ. 3 ಹೊಸ್ದಾಗಿ ಲಗ್ನ ಆಗ್ಯಾರ, ಅವ್ರದೇ ಪುರಾಣ ಚಾಲು. ಸುಜಾತ ಮತ್ತೆ ನಿನ್ನ ಗಂಡ ನಿನಗೆ ಹೆಂಗೆ ಕಾಳಜಿ ಮಾಡ್ತಾನ ಅಂದ್ರಿ ಪುರಾಣದಾಗ್ರಿ ಮಾತದು. ನನ್ನ ಗಂಡ ಏನೇವ ಹಾಡ್ಕೋತ ಬರ್ತಾನೆ, ಕುಣ್ಕೋತ ಬರ್ತಾನೆ, ಬಂದಿದ್ದು ಬರ್ನ ಒಂದು ಮುತ್ತು ಕೊಡ್ತಾನ ಅಂದ್ರಿ. ಹಂಗ್ಯಾಕೆ ಮಾಡ್ತಾನ ಅಂದ್ರೆ ನನ್ನ ಗಂಡ ಒಳ್ಳೆ ಗವಾಯಿಗಳಾರ, ಸಂಗೀತಗಾರರ ಅಂದ್ರಿ. ಈಕಿ ಒಳ್ಳೆ ಆಕಿ ಕೇಳ್ರಿ, ಮತ್ತು ನನ್ನ ಗಂಡ ಹಂಗೆ ನಿನಗಂಡ ಹೆಂಗೆ ಕಾಳಜಿ ಮಾಡ್ತಾನ ಅಂದ್ರೆ ನನ್ನ ಗಂಡ ಏನೇವ ನಕ್ಕೋತ ಬರ್ತಾನೆ, ಬಂದಿದ್ದು ಬರ್ನ ಒಂದು ಮುತ್ತು ಕೊಡ್ತಾನ ಅಂದ್ರಿ. ಹಂಗ್ಯಾಕೆ ಮಾಡ್ತಾನೆ ಕೋಡಿ ಅಂದ. ನನ್ನ ಗಂಡ ಒಳ್ಳೆ ಹಾಸ್ಯ ಕಲಾವಿದಾನೆವ, ಅದಕ್ಕೆ ನಕ್ಕೋತ ಬಂದು ತಾನು ನಗತಾನ, ನನಗೂ ನಗಿಸಿ ಒಂದು ಮುತ್ತು ಕೊಡ್ತಾನ ಅಂದಳು. ಇಬ್ಬರು ಮುಗಿದು 3ನೇದಕ್ಕೆ ಪಾಳಿ ಬತ್ತು ನೋಡ್ರಿ. ಮತ್ತು ನಮ್ಮ ಗಂಡರ ಹ್ಯಾಂಗ, ನಿನ್ನ ಗಂಡ ಹ್ಯಾಂಗ ಅಂದಳು. 3ನೇದಕ್ಕೆ ಅಂದಳು. ಯವ್ವ ನನ್ನ ಗಂಡ ಅಂದ್ರೆ ಎಡ ಎತ್ತಲಿ, ಆಫೀಸ್ನಿಂದ ಬರ್ತದೆವ್ವ, ಬಂದಿದ್ದು ಬರೋಣ ಮೂಲೆನ ಹಗ್ಗ ತಗೋತದೆವ್ವ, ಮೂಲೆನ ಹಗ್ಗ ತಗೋತಾನೆವ್ವ, ಎಡ್ಡು ಕಾಲಕೈ ಕಟ್ಟುತ್ತಾನೆವ್ವ, ಕಾಲಕೈ ಕಟ್ಟಿ ಮುತ್ತು ಕೊಡ್ತಾನೆವ್ವ ಅಂದಳ್ರಿ. ಅಡ್ಡು ಗಾಬ್ರಿ ಅದು ಹಂಗ್ಯಾಕೆ ಮಾಡ್ತಾನ ನೋಡ್ರಿ. ನನ್ನ ಗಂಡ ದನದ ಡಾಕ್ಟ್ರ ಆನೆವ್ವ ಆದ್ರಿ. ಅದಕ್ಕೆ ಗಂಡದೇರಿ ಮರ್ಯಾದೆ ಎಲ್ಲಿ ಕಳಿಬಾರ್ದು ಅಲ್ಲಿ ಕಳಿತೀರಿ. ನಮ್ಮ ಗವಾಯಿಗಳು ಎಂಥ ಹಾಡು ಹಾಡ್ರಂದ್ರೆ, ಹಣಿಯಲ್ಲಿ ಕುಂಕುಮ ಹೆಣ್ಣಿಗದು ಶೃಂಗಾರ ಅನ್ನುವಂಥ ಮಾತು ನೋಡಿದೆ. ಒಂದು 3-4 ಮಂದಿ ತಾಯಿಯಂದ್ರೆ ಹಣಿ ಮೇಲೆ ದೊಡ್ಡ ಕುಂಕುಮ ಕಾಣಕತ್ತದ, ಎಲ್ಲರ ಹಣಿ ಮ್ಯಾಗ ಸಣ್ಣದದೇವ. ಒಂದಿವ್ಸ ಮಂದಿಗೆ ಬರೀ ಟಿಕ್ಳಿನೇ ಬಂದಾವು. ನನಗೆ ಭಾಳ ಮಂದಿ ಹಿಂಗೆ ಕುಂತಾಗ ಹೋಗ್ಬೇಕು. ಆಯಿಗೆ ಎದ್ರ ಕುಂತಿಲ್ಲ, ಹಣಿ ತುಂಬ ಕುಂಕುಮ ಹಚ್ಕೊಂಡಿದ್ಲು. ಆಯಿ ಯಾಕೆ ಕುಂಕುಮ ದೊಡ್ಡದು ಹಚ್ಕೊಂಡಿದ್ದೆಲ್ಲ ಅಂದರೆ ಆಯಿ ಒಂದು ಮಾತು ಹೇಳಿದ್ರು, ಯಪ್ಪ ಕುಂಕುಮ ಅಲ್ಲಿ ಇದು ಗಂಡದ ಗಂಡ ಅಂದ್ರೆ. ಗಂಡಗ ಆಗಿನ ಕಾಲದಾಗ ಯಾಕೆ ದೊಡ್ಡದು ಹಚ್ಕೋತಿದ್ವಿ ಅಂದ್ರೆ, ಆಗಿನ ಕಾಲದಾಗ ಗಂಡದರಿಗೆ ಅಷ್ಟು ದೊಡ್ಡ ಕಿಮ್ಮತ್ತಿತ್ತಪ್ಪ ಅಂದ್ರು. ಆ ಆಯಿ ಅಂದ ಮೇಲೆ ಅಣ್ಣ ದಿನ ಮನೆಗೆ ಹೋಗ್ತೀನಿ, ನನ್ನ ಹೆಂಡತಿ ಕುಂಕುಮ ನೋಡ್ತೀನಿ, ದಿನ ಮನೆಗೆ ಹೋಗ್ತೀನಿ, ನನ್ನ ಹೆಂಡತಿ ಹಣಿ ನೋಡ್ತೀನಿ. 6 ವರ್ಷದಿಂದ ದೊಡ್ಡದು ಇದ್ದಿದ್ದು ಈಗ ಬರ್ತಾ ಸಣ್ಣ ಆಗ್ಯದವ್ವ. ನನ್ನ ನನ್ನ ಹೆಂಡತಿ ಎಷ್ಟು ಕಿಮ್ಮತ್ತಿಟ್ಟಾಳ ಅಂಬದು ಆಕಿನ ಹಣಿ ಮ್ಯಾಗಿನ ಕುಂಕುಮ ನೋಡಿದ್ರೆ ಗೊತ್ತಾಯ್ತು. ಪಾಡ್ರಿ ಬೆಂಗಳೂರು ಕಡೆಗೆ ಹೋರಿ ಬರೀ ಟಿಕ್ಕಳಾರಿ, ಬೇಕಾದಾಗ ಹಚ್ಕೋದು, ಬ್ಯಾಡಾದಾಗ ಒಯ್ದು ಕರಡಿಗೆ ರಪ್ ಅಂತ ಬಡಿತಾರೆ, ಟ್ರಿಜರಿ ಕರಡಿಗೆ. ಗಂಡದಾರ ಪರಿಸ್ಥಿತಿ ಹೋಗಿ ಗಾಡಿಗೆ ರಪ್ ಅಂತ ಬಡ್ದಂಗ್ರಿ. ಆ 80 ವರ್ಷದ ಮುದುಕಿ ಕೇದೆ, ಆಯಿ ಹಣಿ ತುಂಬ ಕುಂಕುಮ ಹಚ್ಕೊಂಡಿದ್ದಲ್ಲ ಗಂಡ ಅನ್ಸ್ದಂಗಂತಿ, ಮುತ್ತನ ಹೆಸರು ಹೇಳು, ಮುತ್ತನ ಹೆಸರು ಅಂದಾಗ 80 ವರ್ಷದ ಮುದುಕಿ ಹೇಳ್ತಾಳ್ರಿ, ಯಪ್ಪ ನೀ ಕೇಳೋದು ದೊಡ್ಡದ, ನಾ ಹೇಳೋದು ದೊಡ್ಡದ, ಬರೀ ಹೆಸರು ಯಾಕ, ಒಡಪ ಹಾಕಿ ಹೇಳ್ತೀನಿ ಕೇಳು ಒಡಪ ಅಂತ ಹೇಳಿ 80 ವರ್ಷದ ಮುದುಕಿರಿ ಮುತ್ತನ ಹೆಸರು ಎಷ್ಟು ಚಂದ ಒಡಪ ಹಾಕಿ ಹೇಳ್ತಾಳ. ಉಪ್ಪಿಟ್ಟು ಉದ್ರ ಭಾಳ, ಚಪಾತಿ ಪದರ ಭಾಳ. 80 ವರ್ಷದ ಮುದುಕಿ ಹೇಳ್ತಾಳ್ರಿ, ಉಪ್ಪಿಟ್ಟು ಉದ್ರ ಭಾಳ, ಚಪಾತಿ ಪದರ ಭಾಳ, ನನ್ನ ಮುದುಕಾಗ ನನ್ನ ಮೇಲೆ ನೆದರ್ ಭಾಳ ಚಂದ ನೋಡ್ರಿ. ಆಗಿನ ಕಾಲದಾಗ ಎಷ್ಟು ಕಿಮ್ಮತ್ತು ಗಂಡದರಿಗೆ. ನಾ ಲಗ್ನ ಆಗಿನ MA B.Ed ಕಲ್ತಾಳ್ರಿ ಅಕ್ಕ ಸಾಲಿ. ಮೊಬೈಲ್ ಬಿಟ್ಟು ಹೊರಗೆ ಬರಲ್ಲಕ್ಕಿ, ತಿಕ್ಕದೆ ತಿಕ್ಕಿ ಆ ಆಧಾರ್ ಕಾರ್ಡಿಗೆ ತಂಬ್ ಕೊಡ್ಲಕ್ಕೆ ಹೋದ್ರೆ ತಂಬ್ ಬರಲ್ಲಾಗ್ಯದಕ್ಕಿತ್ತು. 80 ವರ್ಷದ ಮುದುಕಿ ಮಾತು ಕೇಳ ನಮ್ಮ ಹೆಂಡತಿ ಕರ್ಕೊಂಡು ಮೊನ್ನೆ ಮಳೆಯ ಲಗ್ನಕ್ಕೆ ಹೋಗಿನ್ರಿ.
ಜೋಡಿ ಮೇಲೆ ಬಟ್ಟೆ ಮಾಡಿದ್ರೆ ನಮಗೆ ನಾವು ಹಳ್ಳಿನ ಮಳೆಯಾಗ ಜೊತೆ ಓಡಿ ಮೇಲೆ ಬಟ್ಟೆ ಮಾಡಿದ್ವಿ. ನಮ್ಮ ಸೋದರತಿ ಬಂದು ನಾನು ಹೆಂಡ್ತಿಗೆ ಯವ್ವ ಗಂಡನ ಹೆಸ್ರು ಹೇಳ ಅಂದಳು. ನಾ ಕುಂತಿನ ನೆನಪಿ ಹೋಗ್ಯ ನನ್ನ ಹೆಂಡ್ತಿಗೆ ರೀ ಚಲೋ 4,000 ರೂಪಾಯಿ ಸೀರೆ ಉಡ್ಸ್ಯಾರ. ಈ ಸೀರೆ ನೋಡೋಕೆ ಬ್ಯಾಗ್ನಾಗ ಇಟ್ಕೋಕೆ ಸೀರೆ ನೋಡೋಕೆ ಬ್ಯಾಗ್ನಾಗ ಬಾಜು ಅವ್ರ ತಂಗಿ ಕಾಣ್ಕೋತ ಅವ್ರ ತಂಗಿ ಸೀರೆ ಬಣ್ಣ ನೋಡೋಕೆ ತಾನು ಸೀರೆ ಎಂದರೂ ಸೀರೆ ನೋಡಿದ್ದಿಲ್ಲ. ನೀನು ಎತ್ತಲಿ ಮನೆ ತುಂಬ ನಿನ್ನವೇ ಸೀರೆ ಅವ. ನಂದೊಂದು ಪ್ಯಾಂಟ್ ಒಂದು ಹಂಗೆ ಗೂಟಿಗೆ ಸಿಗಿ ಹಾಕಿನಿ ಎಂದರೆ ಸೀರೆ ಕಂಡಿದ್ದಿಲ್ಲ. ನಮ್ಮ ಅತ್ತಿ ಗಂಡನ ಹೆಸ್ರು ಹೇಳಕತ್ತಾಳ ಹೇಳು ಅಂದೆ ನೋಡ್ರಿ. ಚಲೋ 4,000 ರೂಪಾಯಿ ಸೀರೆ ಭಾಳ ಖುಷಿ ಒಳಗಿದ್ದಳ್ರಿ. ಶರಣು ಅಂದಳ್ರಿ. ನನಗೆ ಭಾಳ ಖುಷಿ ಆಯ್ತು ಅಣ್ಣ. ಎಲ್ಲಿ ಮನೆಗೆ ಕರೆದಂಗೆ ಶಾಣೆ ಅಂತ ಹೇಳ್ದಂಗಾಗಿ ನನಗೆ ಶಾಣು ಅಂದ ತಕ್ಷಣ ನನಗೆ ಖುಷಿ ಆದ ತಕ್ಷಣ ಮತ್ತೆ ಸುಮ್ಕೊಂಡ್ರು ಬೇಡ ಐ ತೆಗಿ ಏನು ಶಾಣು ಅಂತೇವ ಒಡಪ ಹಾಕಿ ಹೇಳು ಒಡಪ ಅಂದಳು. ನಾನು ಸುಮ್ಕೊಂಡ್ರು ಬೇ ಸಾಲಿ ಕಲ್ತ ಕೇಳಿ ಅಕ್ಕಿಗೆಲ್ಲಿ ಒಡಪ್ ಬರ್ತಾವ ಸುಮ್ಕೊಂಡ್ರು ಈಟೇ ಹೇಳಿ ದೊಡ್ಡದಂದೆ. ಇಲ್ಲೇವ್ವ ಒಡಪ್ ಹಾಕಿ ಹೇಳ್ಬೇಕು ನೋಡು, ಇಲ್ಲಕಂದ್ರೆ ಆಯರ್ ಮಾಡಿದ 4,000 ರೂಪಾಯಿ ಸೀರೆ ವಾಪಸ್ ತೋತಿ ನೋಡು ಅಂದಳು. ಇನ್ನು ಸೀರೆ ಹೋತದ ಬಾ ಅಂತೇಳಿ ನನ್ನ ಹೆಸರು ನನ್ನ ಹೆಂಡ್ತಿ ಒಡಪ್ ಹಾಕಿ ಹೇಳಿದ್ರು ರೊಕ್ಕರೆ ಭಾಳ ಚಂದದ ಒಡಪ್ ಕೇಳ್ರಿ. ಎಲ್ಲಿ ಹೇಳ್ಬೇಡ್ರಿ ಹೋಗಿ ಮತ್ತೆ ನೀವು ನಿಮ್ಮ ಹೆಣ್ಮಕ್ಳು ಚಟ ಸುಮಾರು ಅಂದ್ರೆ ಕಿವ್ಯಾಗ ಬಿತ್ತಲ್ರಿ ಬಾಯಂದು ಯಾವಾಗ ಹೊರಗೆ ಹಾಕ್ಲಿಂತೀರಿ ನೀವು. ಬೇಕಾದ್ರೆ ಇದು ಒಡಪ್ ಕೇಳ್ಬೇಕಾರೆ ಮನೆಗೆ ಹೋಗ್ರಿ. ಕಟ್ಟಿ ಮ್ಯಾಗ ಒಂದು ಮುದುಕಿ ಮಕ್ಕೊಂಡಿದ್ದ ಐ ಶಾಂತಮ್ಮಾಯಿ ಹೇಳು ಹೊಸ ಒಡಪ್ ಕಲ್ತೀನಿ ಗಂಡನ ಹೆಸರು ಹೇಳಿ ಏನು ಅಂತೀರಿ ನೀವು. ಬೇಕು ನನ್ನ ಹೆಂಡ್ತಿ ನನ್ನ ಹೆಸರು ಒಡಪ್ ಹಾಕಿ ಹೇಳ್ರಿ ಚಾದ ಕಿಟ್ಲಿ ಕೂಸು ಬತ್ತಲಿ ನನ್ನ ಗಂಡನ ಹೆಸರು ಗೊತ್ತಿದ್ರೆ ಕೇತಲ್ಲ ನೀನು ಹೆಣ ಎತ್ತಲಿ ಅಂದ್ಬಿಟ್ಟು. ನೋಡ್ರಿ ನಮ್ಮ ಅತ್ತಿ ಹೆಣ ಎತ್ತಿದ್ರೆ ನಿಮಗೂ ನಗು ಬರ್ತದೆ. ಈ ನಮ್ಮ ಅತ್ತಿ ಹೆಣ ಎತ್ತಿ ಅಂದ್ರೆ ನಾ ಸುಮ್ಕೊಂಡಿರ್ತೀನಿ ಅತ್ತಿ ಈ ಕಡೆ ಬಾ ಈ ಕಡೆ. ನಾನು ನನ್ನ ಹೆಂಡತಿ ಹೆಸರು ಒಡಪ್ ಹಾಕಿ ಹೇಳ್ತೀನಿ ಕೇಳಂದೆ ಬಿಡಲಿಲ್ಲ. ನಾನು ನನ್ನ ಹೆಂಡತಿ ಹೆಸರು ಒಡಪ್ ಹಾಕಿ ಹೇಳಿದೆ ರೀ. ಹುಬ್ಳ್ಯಾಗಿರೋದು ಡೆಂಟಲ್, ಧಾರವಾಡದಾಗಿರೋದು ಮೆಂಟಲ್. ಹುಬ್ಳ್ಯಾಗಿರೋದು ಡೆಂಟಲ್, ಧಾರವಾಡದಾಗಿರೋದು ಮೆಂಟಲ್. ನನ್ನ ಹೆಂಡತಿ ಧಾರಾವಾಹಿ ನೋಡ್ಕೊತ ನೋಡ್ಕೊತಾಗೆ ದೀಡ್ ಕುಂಟಲ ಧಾರಾವಾಹಿಗಳಿಗೆ ಸಾವಿಲ್ರಿ. ನೋಡೋ ಹೆಣ್ಮಕ್ಳ ಕಣ್ಣಿಗೆ ನೋವಿಲ್ಲ. ಕಟ್ಕೊಂಡು ಗಂಡಂದ್ರಿಗೆ ಸಮಯಕ್ಕೆ ಸರಿಯಾಗಿ ಊಟ ಇಲ್ಲ. ಈ ಕಂಬದಕ್ಕಿಂತ ತಳ್ಳಗಿದ್ದಳ್ರಿ ಸುರು ತಳ್ಳಗೆ ಬೆಳಗ್ಗೆ ಭಾಳ ಚಂದ್ರಿ. ತಳ್ಳಗೆ ಬೆಳ್ಳಗಳಂತೇಳಿ ಮಾಡ್ಕೊಂಡಿರಿ. ಯಾಕೆ ಈಗ ಧಾರಾವಾಹಿ ನೋಡಿ ಹೆಂಗಾಗ್ಯಾಳಂದ್ರೆ ಮ್ಯಾಗಿನ ಸಿಂಟ್ಯಾಕ್ಸ್ ಅದಂಗೆ ಆಗ್ಯಾಡ್ರಿ. ಹಿಂಗೆ ಬಚ್ಚಲ್ದಾಗ ಹಿಂಗೆ ಸೀದಾನೇ ಹೋಗಲ್ರಿ, ಹಿಂಗೆ ನಿಂದಿರಿಸಿ ಒತ್ತಬೇಕು ಮತ್ತು ಮುಗಿನ ನಾವೇ ಹಿಡಿದು ಚೊಕ್ಕೊಂಬರ್ಬೇಕು. ಅದಕ್ಕೆ ಯಾಕೆ ಪುರಾಣ ಪ್ರವಚನಗಳು ಗುಡಿಗಳಿಗೆ ಬರಬೇಕಂದ್ರೆ ನಿಮ್ಮ ಆರೋಗ್ಯ ಚಂದ ಇರ್ತದೆ. ಯಾಕೆ ಚಪ್ಪಾಳೆ ಹೊಡೀರಿ ಅಂತೀವಿ ಅಂದ್ರೆ ರಕ್ತ ಪರಿಚಲನೆ ಆಗ್ತದೆ. ನೀವು ಯಾರು ಸಿಂಟ್ಯಾಕ್ಸ್ ಆದಂಗೆ ಆಗಲ್ಲ. ಯಾರು ಸಿಂಟ್ಯಾಕ್ಸ್ ಹಾಕ್ಬೇಕಂತೀರಿ ಬಿಟ್ಟು ಉಳ್ದವ್ರು ಎಲ್ಲರೂ ಒಂದು ಸರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹಿಂಗೆ ಹೇಳ್ದಾಗ ತಟ್ಟೋರಿ ಅವು ನೀವು. ಈಗ ಏನಾರು ಅಪ್ಪವರಲ್ಲಿ ಯಾರು ಜೋರಾಗಿ ಚಪ್ಪಾಳೆ ತಟ್ತಾರೆ ಅವ್ರಿಗೆ ಅರ್ಧ ತೊಲಿ ಬಂಗಾರ ಅದ ಹೇಳಿ ಅಪ್ಪವ್ರಿಗೆ ಮಾತಾಡಲಿಕ್ಕೆ ಬಿಡಲ್ಲ. ಬೆಳ್ಳಗನೆ ಹೊಡಿತಾರೆ ಚಪ್ಪಾಳಿ ಬೇಕಾರೆ. ಅದಕ್ಕೆ ಹಾಸ್ಯ ಪ್ರಜ್ಞೆಗಳು ಯಾವತ್ತಿಗೆ ಸಂಸಾರದೊಳಗಿರ್ಬೇಕು. ಮೊನ್ನೆ ನಾನು ಹೆಣ್ತೀರಿ ನಮ್ಮ ಅತ್ತಿ ಬಂದಿಳ್ರಿ. ಅತ್ತಿ ಅಂದ್ರೆ ಹೆಂಡತಿ ಅವು ಜಾತ್ರೆಗೆ ಬಂದಿಳಿ ಶರಣಬಸಪ್ಪನ ಜಾತ್ರೆಗೆ ಅಣ್ಣ. ಮತ್ತು ಹೆಂಡತಿ ಅವನೇ ಬರ್ತಾಳೆ. ಈಗ ನಮ್ಮ ಅವು ಬರ್ತಾಳೆ ಅಂದ್ರೆ ಮುಗಿತೇವ. ಕಾಲಿಗೆ 2 ರಿಬ್ಬನ್ ಕಟ್ಕೋತಾಳ, 4 ಮ್ಯಾಗಿನ ಮ್ಯಾಗ ಹೊಚ್ಕೋತಾಳ. ಅದಕ್ಕೆ ಬರ್ತಾಳ ಮೊನ್ನೆ ಬಂದಾಳಲ್ಲ ನನ್ನ ಸೊಂಟದಾಗ ಶಕ್ತಿ ಇಲ್ಲ ಕೈಕಾಲ ಬಳ ಅಲ್ಲ ಕತ್ತ ನೋಡು ಬರಬಾಡ ಅಂತ ಹೇಳು. ನೀನು ನಾವು ನಮ್ಮವು ಅಲ್ಲ ನಿಮ್ಮವು ಒಂದೇ ನೋಡಿ ಅಕ್ಕ ದಬಕ್ಕನೇ ಎದ್ದೋಡಿ. 2 ಒಲೆ ಚಾಲು ಮಾಡಿದ್ರು. ಬಾಜು ಮನೆಗೆ ಹೋಗಿ ಮಿಕ್ಸರ್ ಹಾಕೊಂಬಂದಳು. ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಕೋಡಿ. ನಿಮ್ಮವು ಅಂದ್ರೆ ಹಂಗೆ ಯಾಕ, ನಮ್ಮವು ಅಂದ್ರೆ ಹಿಂಗೆ ಯಾಕ ಅಂದೇನ್ರಿ. ಹೋಗಿ ಕಾಲೇಜ್ಗೆ ಹೋಗಿ ಬಂದ ತಕ್ಷಣ ರೀ ಹೊಸಾಗಿದನ್ನು ಊಟ ಮಾಡಿರಿ ಅಂದರು. ಒಂದು ಗಂಗಾದ ಒಂದು ಹೋಳಿಗೆ ಹಾಕಿ ಕೊಟ್ಟಳು ನೋಡ್ರಿ. ಪಲ್ಯ ಹಚ್ಚಿ ಉದುರುಬೇಳೆ ಚಪಾತಿ ಕೊಟ್ಟಳು. ಒಂದು ತುತ್ತು ಬಾಯಾಗಿ ಇಟ್ಕೊಂಡೆ. ಲೇ ಇದು ಪಲ್ಯ ನಿಮ್ಮ ಅವ್ವ ಮಾಡ್ಯಾಳ ನೋಡು ಅಂದೆ. ಇಲ್ರಿ ನಾನೇ ಮಾಡೀನಿ ಅಂದಳು ನನ್ನ ಹೆಂಡತಿ. ಇಲ್ಲ ಇದು ನಿಮ್ಮ ಮೌನೇ ಮಾಡ್ಯಾಳೋಡು ಅಂದೆ. ಇಲ್ರಿ ನಾನೇ ಮಾಡೀನಿ ಅಂದಳು. ಇಲ್ಲ ನಿನ್ನ ನೆತ್ತಿ ಬಡ್ದು ಹೇಳ್ತೀನಿ ನಿಮ್ಮ ಮೌನೇ ಮಾಡ್ಯಾಳೋಡು. ಎಷ್ಟು ಖುಷಿ ಆಗ್ಬೇಕು. ಯಾಕಂದ್ರೆ ನಾನು ಹೆಂಡ್ತಿ ಯವ್ವ ನನ್ನ ಗಂಡಗಳ ಮ್ಯಾಗ ಎಟ್ಟರ ಕಾಜಿ ಅದ ಎಟ್ಟರ ಪ್ರೀತಿ ಅದ. ನಾ ಮಾಡಿದ ಪಲ್ಯ ರುಚಿ ಗೊತ್ತಾಗ್ತದ, ನಮ್ಮ ಮೌ ಮಾಡಿದ ಗೊತ್ತಾಗ್ತದ ರೀ. ಕರೆನೇ ಪಲ್ಯ ನಮ್ಮ ಮೌನೇ ಮಾಡ್ಯಾಳ, ನಿಮಗೆ ಹೆಂಗೆ ಗೊತ್ತಾಯ್ತು ಅಂದ್ರು. ಏನು ದೊಡ್ಡ ಆಗದ ಕೊಡಿ. ಲಗ್ನಾಗ 6 ವರ್ಷ ಆಗ್ಯದ. ದಿನ ಉಂತಿನ ಗೊತ್ತಾಗ ಹೆಂಗೆ ಗೊತ್ತಾಯ್ತು ಹೇಳ್ರಿ. ಕೊಡಿ ದಿನ ಊಟ ಮಾಡೋ ಟೈಮಿಗೆ ಕರಿ ಕೂದಲು ಬರ್ತೀವು. ಇವತ್ತು ಬಿಳಿ ಕೂದಲು ಬತ್ತಲ್ಲ ಅದಕ್ಕೆ ನೀವು ಮೌನೇ ಮಾಡ್ಯಾಳ ನೋಡು ಅಂದೆ. ನೋಡ್ರಿ ಅಣ್ಣವ್ರಿಗೆ ಇಟ್ಟು ಖುಷಿ. ನಿಮಗೂ ಉಣ್ಣಾಗ ಯಾರ್ಯಾರಿಗೆ ಕೂದಲು ಬಂದವ ಹೊರಟೆ ಚಪ್ಪಾಳೆ ತಟ್ಟದ್ರಿ. ನನಗೆ ಪುರಾಣದಾಗ ಹೆಣ್ಮಕ್ಳು ಎದ್ರ ಕುಂತರು ಭಾಳ ಹಂಚಿಕೆ ಬರ್ತದೆ. ನಮ್ಮ ಅಲ್ಲೂ ಅಣ್ಣವರು ನಮ್ಮ ಅಪ್ಪವರು ಕಾರ್ ಚಾಲಕರು ನನಗೆ ಭಾಳ ಕಾಜಿ ಅವರು. ಅಪ್ಪವ್ರು ಹೇಳಿ ನೋಡ್ರಿ ಇವತ್ತರ ಬರ್ರಿ ನಾಳೆಗಾರ ಬರ್ರಿ. ಅಣ್ಣ ನಾಳೆಗೆ ಅಂದ್ರೆ ಮನೆ ಇವತ್ತೇ ಬಂದುಬಿಡ್ತೀನಿ ಅಂತೇಳಿ ಬಂದೆ. ಮಲ್ಲು ಅಣ್ಣವರು ಫಿರೋಜಾಬಾದ್ ಅಂದಿಲ್ಲ ರೀ. ಫಿರೋಜಾಬಾದ್ ಅಂದ್ರೆ ಅದು ಬರ್ತಿದ್ದಿಲ್ಲ ಯವ್ವ. ನಾ ಬಂದ ತಕ್ಷಣ ಅದೇ ಮುದುಕಿಗೆ ಹುಡುಕಾಡ್ಲಕತ್ತೀನಿ ಎಲ್ಲಿ ಕಾಣಲ್ಲ ಕೇಳ್ರಿ. ನಮ್ಮ ಮನೆ ಕಲಬುರಗಿ ನನ್ನ ಜೇವರ್ಗಿ ತಾಲೂಕು ಅವರಾದ್ರಿ ನಂದ್ರಿ. ನಾ ಇರೋದು ಗುಲ್ಬರ್ಗದಾಗ ರೀ. ಗುಲ್ಬರ್ಗ ಬಸ್ಸಿಗೆ ಕೂತೀನಿ. ಸಂಜೆ 6 ಆಗ್ಯದ ರೀ. ಹೊತ್ತು ಮುಳುಗ್ಯದ ಗದ್ದರ್ಸ್ಲಕತ್ತದ. ನಿಮ್ಮ ದರ್ಗಾದ ಬಳಿ ಒಂದು ಮುದುಕಿ ನಿಮ್ಮೂರ್ದು ಬಾಜು ಕೂಸಿಗೆ ಎತ್ಕೊಂಡು ನಿಂತಾಳ್ರಿ. ಬಸ್ಸಿಗೆ ಕೈ ಮಾಡ್ಲಕತ್ತಾಳೆ. ನಾ ಡ್ರೈವರ್ಗೆ ಸರ್ ನಿಂದ ಸರ್ ಈ ಮುದುಕಿ ಹೊಂಟಾಡ್ತಾ ವಯಸ್ಸಾಗ್ಯದ ಹೊತ್ತು ಮುಳುಗ್ಯದ
ಸರ್ ಇದು ಎಕ್ಸ್ಪ್ರೆಸ್ ಬಸ್ ಅದು ಯಾವ ಎಕ್ಸ್ಪ್ರೆಸ್ ತೊಗೊಂಡು ಏನು ಮಾಡ್ತೀರಿ ಸರ? ಮಾನವೀಯ ಮೌಲ್ಯಗಳು ಇರಬೇಕು. ವಿಶ್ವಗುರು ಬಸವಣ್ಣವ್ರು ಏನು ಹೇಳ್ಯಾರ? ದೈವೇ ಧರ್ಮದ ಮೂಲವಯ್ಯ, ಗುರು ಹಿರಿಯರನ್ನು ಗೌರವಿಸ್ರಿ ಎಂದರ. ವಯಸ್ಸಾದ ಮುದುಕಿದ ಹೊತ್ತು ಮುಳುಗಿದ ಕರ್ಕೊಂಡು ಹೋಗಮ್ರಿ ಅಂದ ತಕ್ಷಣ ಬಸ್ಸಿನ ಡ್ರೈವರ್ ನನ್ನ ಮಾತಿ ಬೆಲೆ ಕೊಟ್ಟು ಬಸ್ ನಿಂದಿರ್ಸ್ತಾನೆ. ಅವ ಕಂಡಕ್ಟರ್ ಮುದುಕಿ ಕರೆದ, ನಿಮ್ಮ ಮೂರು ಮುದುಕಿ ಕತೆ ಇದು. ಅಯ್ಯ ಬಾ ಜಲ್ದಿ ಬಾ, ಹತ್ತು ಎಲ್ಲಿಗೆ ಹೋಗ್ಬೇಕು ಹತ್ತು ಅಂದೆ. ಕೂಸಿಗೆ ಬಗಲಾಗ ಹೊತ್ಕೊಂಡು ಕಂಡಕ್ಟರ್ ಬಳಿ ಬಂದು, ಯಪ್ಪ ಎಲ್ಲಿಗೆ ಹೋಗೋದಿಲ್ಲ ಅಂದ್ರಿ. ಎಲ್ಲಿಗೆ ಹೋಗೋದಿಲ್ಲ ಅಂದ್ರೆ ಬಸ್ಸಿಗೆ ಯಾಕೆ ಕೈ ಮಾಡಿ ಅಂದ. ಯಪ್ಪ ಇದು ಕೂಸು ಅಳ್ಳಕ್ಕತ್ತದ, ಒಂದು ಸ್ವಲ್ಪ ಪೌಂಕ್ ಮಾಡ್ತೇನೆ ಗಪ್ ಆಗ್ತದ ಅಂದ್ರಿ. ಹೋಗ ಬಸ್ಸಿಗೆ ನಿಲ್ಲಿಸಿ ಪೌಂಕ್ ಮಾಡ್ಸಿದ್ರೆ ಅದಕ್ಕೆ ಮುದುಕಿಯರಿಗೆ ಅಯ್ಯೋ ಪಾಪ ಅಂದಿವಿ ಅಂದ್ರೆ ದೊಡ್ಡ ಶಾಪರಿ. ನನಗೆ ಜೀವನದಾಗ ಯಾರು ಕಂಡ್ರೆ ಅಂಜಿಕೆ, ಮುದುಕಿಯಾರ ಕಂಡ್ರೆ ಭಾಳ ಅಂಜಿಕೆ ಬರ್ತದೆ. ನಾನು ನೋಡಿ ಎಷ್ಟು ಚಂದ ನಗಲಕತ್ತೀರಿ ಅಕ್ಕ, ಒಳಗೆ ಒಬ್ಬೊಬ್ರು ನಗಲಾಗಿರಿ, ಯಾರ್ಯಾರು ತ್ರಾಸ ಏನಿಲ್ಲ ಅದು ಗೊತ್ತಿಲ್ಲ. ಸಣ್ಣವರಂತೂ ಹೊಟ್ಟೆ ನಗಲಕ್ಕ, ಬರೀ ಮುದುಕಿಯರೇ ನಗುತ್ತಾರೆ ಈಗಿನ ಕಾಲದಾಗ. ನೀವಂತೀರಿ ಅಪ್ಪ 2-2 ಸಾವಿರ ಅವರಿಗೆ ಬರ್ತಾವ, ನಗುತ್ತಾರಲ್ಲ, ನಮಗೆಲ್ಲಿ ಬರ್ತಾವ? 80 ವರ್ಷದ ಮುದುಕಿ ಎಲ್ಲರೂ ನಗಲಕತ್ತಿದ್ರಿ, ನಾನು ಎದ್ರ ಕೂತು ಅಳ್ಳಕತ್ತಿದ್ದೆ. ಅಲ್ಲ ಎಲ್ಲರೂ ನಗ್ಲಕತ್ತಾರ, ನೀ ಯಾಕೆ ಅಳ್ಳಕತ್ತಿದ್ದೆ? ಐತಮ್ಮ ಸುಮ್ಕೊಂಡ್ರು. ಎಲ್ಲಿದ್ದ ನಗಲು ನನಗೆ ರಗಡಾಗ್ಯದ. ಅಲ್ಲೇ ಏನಾರ ಆಗ್ಯದ, ನನ್ನ ಮುಂದೆ ಯಾಕೆ ಅಳ್ಳಕತ್ತಿದ್ದೆ? ಹೋಗಿ ಮನ್ಯಾಗ ಐತಮ್ಮ ನನಗೆ ರಗಡಾಗ್ಯದ. ಸುಮ್ಕೊಂಡ್ರು. ಏನಾಗ್ಯದ? ಏನು ಐತಮ್ಮ ನನ್ನ ಎಮ್ಮೆ ಸತ್ತು 4 ದಿವಸ ಆಗ್ಯದ. ಯವ್ವ ನೀನು ಎಮ್ಮೆ ಸತ್ರ ನನ್ನ ಮುಂದೆ ಯಾಕೆ ಕೂತು ಅಳ್ಳಕತ್ತಿ ಅಂದೆ. ಐತಮ್ಮ ನಿನ್ನ ಮೋತಿ ನೋಡಿದ್ರೆ ನನ್ನ ಎಮ್ಮಿನೇ ನನಗೆ ಬರ್ಲಕತ್ತದ ಅಂದ್ರು. ಅದಕ್ಕೆ ಅಳ್ಳಕತ್ತಿದೆ ಅಂದೆ. ಐತಮ್ಮ ಅದಕ್ಕೆ ಅಳ್ಳಕತ್ತಿಲ್ಲ, ಮತ್ತೆ ಯಾಕೆ ಅಳ್ಳಕತ್ತಿದೆ? ಯಪ್ಪ ನನ್ನ ಎಮ್ಮಿನೂ ಸಾಯೋ ಟೈಮಿಗೆ ನಿನ್ನಂಗೆ ಒದರಿ ಸತ್ತು ಹೋಯ್ತು ನೋಡ್ಯಪ್ಪ. ಈ ಮುದುಕೆರೆ ಕಡೆಯಿಂದ ಅಯ್ಯೋ ಪಾಪ ಅಂದ್ವಿ ಅಂದ್ರೆ ದೊಡ್ಡ ಶಾಪ. ಹೇಳಕ್ಕೆ ಭಾಳ ಚಂದ್ರಿ ಅಣ್ಣ. ಯಾಕೋತಿಗೆ ಒಂದು ಸುಂದರವಾದ ಮನೆಯನ್ನು ಕಲಿಕೆ ಮನೆ ಮುಂದೊಂದು ಇರಬೇಕು ನಾಯಿ, ದೇವ್ರ ಜಗಲಿ ಮ್ಯಾಗಿರ್ಬೇಕು ಒಂದು ತೆಂಗಿನಕಾಯಿ. ಒಂದು ಸುಂದರವಾದ ಮನೆಯನ್ನು ಕಲಿಕೆ ಮನೆ ಮುಂದೊಂದು ಇರಬೇಕು ನಾಯಿ, ದೇವ್ರ ಜಗಲಿ ಮ್ಯಾಗಿರ್ಬೇಕು ಒಂದು ತೆಂಗಿನಕಾಯಿ. ನಮ್ಮ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸಾಕೋಕ ಮನೆಯೊಳಗಿರ್ಬೇಕು ಒಬ್ಬಳ ತಾಯಿ, ಮತ್ತೊಬ್ಬಳು ಆಯಿ. ಯಾವ ಮನೆಯೊಳಗೆ ತಾಯಿ ಮತ್ತು ಆಯಿ ಇರ್ತ ನೋಡ್ರಿ, ಆ ಮನೆಯೊಳಗೆ ಸಂಸ್ಕಾರ ಇರ್ತದೆ. ನಾನು ಫಸ್ಟ್ ಟೈಮ್ ಬಂದಿನಿ, ಫಿರೋಜಾಬಾದ್ ನೋಡಿರಲಿಲ್ಲ. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಎಲ್ಲರೂ ಬರಬೇಕಾದ್ರೆ ಹಣಿ ಮೇಲೆ ಸೆರಗ, ತಲೆ ಮೇಲೆ ವಿಭೂತಿ, ಎಷ್ಟು ಖುಷಿ ಆಯ್ತು ನನಗೆ. ಆದ್ರೂ ಯಾಕೆ ಬರಬೇಕಾದ್ರೆ ನೀವು ಭಾಳ ವಿಚಾರ ಮಾಡಿ ಒಳಗೆ ಬಂದಿರಿ. ಅವ ಚಪ್ಪಲಿ ಬಿಡ್ಬೇಕಾದ್ರೆ ಯಾರ್ಯಾರು ಎಲ್ಲೆಲ್ಲೂ ಮುಚ್ಚಿಟ್ರು ಅದು ಚಿಂತೆ ಭಾಳ ಮಂದಿಗೆ ಅದೇವ. ಹೊಸವ್ಯ ತಂದಿನ್ಯಾವ, ಹೋಗ್ಯಾವ ಹೋಗ್ಯಾವ. ಒಂದು ಪಾರ್ ಹೊಂಟದಾಗಲೇ ಎಲ್ಲಿ ಹೋತೋ ಅಪ್ಪರು ಪುರಾಣ ಹೇಳಕತ್ರ ಕುಂದ್ರೆ, ನಮ್ಮ ಚಪ್ಪಲಿ ಇಟ್ಟಾಡ್ರಿ ನೋಡಿ ಬಾ ಅಂದಾಳ. ಕಿಂತವ್ರು ಮನಸ್ಸಿನಾಗ ಇದ್ದಾಗ ವಿಶ್ವರಾತ್ರಿ ಪುರಾಣ ನಮಗೆಲ್ಲ ಅರ್ಥ ಆಗ್ತದೆ ಬಂಧುಗಳು. ಅದಕ್ಕೆ ಯಾವತ್ತಿಗೂ ನಮಗೆ ಬಡತನ ಬಂತಂದ್ರೆ ಅನ್ನದಾನೇಶ್ವರಿಗೆ ಧ್ಯಾನ ಮಾಡಬೇಕು, ಶ್ರೀಮಂತಿಕೆ ಬಂತಂದ್ರೆ ಅನ್ನದಾನೇಶ್ವರಿಗೆ ದಾನ ಮಾಡಬೇಕು. ಇಂಥ ಪುರಾಣ ಇಂಥ ಪ್ರವಚನ ನಮ್ಮಂಥ ಕಲಾವಿದರು ನಿಮ್ಮ ಊರಿಗೆ ಬರಬೇಕಂದ್ರೆ ಅಪ್ಪವ್ರು ಹೇಳ್ದಂಗೆ ತನು ಮನ ಧನ ಸೇವೆ ನಿಮ್ಮಲ್ಲಿದ್ದಾಗ ಅನ್ನದಾನೇಶ್ವರನ ಕೃಪೆ ನಿಮಗಿರ್ತದ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಲಿಕ್ಕೆ ನಾನು ಯಾವತ್ತಿಗೂ ಹೇಳ್ತೀನಿ. ನೀವು ಪುರಾಣಕ್ಕೆ ಹೆಣ್ಮಕ್ಳು ಬರಬೇಕಾದ್ರೆ ಒಬ್ಬೊಬ್ಬರೇ ಬರಲ್ಲ. ನಮ್ಮ ಗಣಸರು ನೋಡ್ರಿ, ಅಲ್ಲಿ 4 ಮಂದಿ ಕೂತಾರೆ, ಇಲ್ಲಿ 4 ಮಂದಿ ಕೂತಾರೆ, ಇವ್ರು ಹೋತಾರೆ ಬರೋರು. ನೀವು ಹಂಗಿಲ್ಲ, ಹೊಂಟ್ರಿ ಅಂದ್ರೆ ಡುಬ್ಬ ಬಾರಿಸಿ ಹೋಗ್ತೀರಿ. ಬಾ ಸಿದ್ದಮ್ಮ ಹೊಂಟಿ ನೋಡು. ಅಲ್ಲಿಂದ ಬರಬೇಕಾದ್ರೆ 4 ಮಂದಿ ಬರ್ತೀರಿ. ನಮ್ಮ ಊರಾಗ ದಿನ 2 ಪುರಾಣಕ್ಕೆ ಹೊಂಟಿದ್ರು. ದಿನ ಹೋಗೋರು ದಿನ ಬರೋರು, ಒಬ್ಬಕ್ಕೆ ಅಳ್ಕೋತ ಹೋಗಕ್ರಿ, ಒಬ್ಬಕ್ಕೆ ನಕ್ಕೋತ ಹೋಗಕ್ಕೆ. 1 ದಿವಸ ಆಯ್ತು, 2 ದಿವಸ, 3ನೇ ದಿವಸ ಯಾವಾಗ ಅಳ್ಕೋತ ಹೋಗ್ತಿಲ್ಲ ನೋಡ್ರಿ, ಆಕಿ ಹೋಗಲಿಲ್ಲ. ಮರ್ದಿವ್ಸ ಹೋಗಲಿಲ್ಲ, ಮರ್ದಿವ್ಸ ಹೋಗಲಿ, 4-5 ದಿವಸ ಹೋಗಲಿ. ಈಕಿಗೆ ತ್ರಾಸ ಆಯ್ತು. ದಿನ ಅಳ್ಕೋತ ಬರ್ತೀವಿ, ಯಾಕೆ ಬರಲಿಲ್ಲ 4 ದಿವಸ ಆಯ್ತು, ಯಾಕೆ ಬರಲಿಲ್ಲ 5ನೇ ದಿವ್ಸಕ್ಕೆ ಬಂದಳ್ರಿ ಆಕಿ. ದಿನ ಅಳ್ಕೋತ ಬರೋಕಿ 6ನೇ ದಿವ್ಸಕ್ಕೆ ನಕ್ಕೋತೆ ಬಂದಳ್ರಿ. ಈಕಿಗೆ ಸಮಾಧಾನ ಆಗಲಿಲ್ಲ. ದಿನ ಅಳ್ಕೋತ ಬರೋಕೆ ಯಾಕೆ ನಕ್ಕೋತ ಬಂದ್ಲಲ್ಲ. ಎಲ್ಲಿಗೆ ಹೋಗಿದ್ದೆ ಪಾರ್ವತಿ ಅಂದಳ್ರಿ. ನಮ್ಮ ಅತ್ತಿ ಸತ್ತಿಳ್ಯವ್ವ, ಊರಿಗೆ ಹೋಗಿದ್ದೆ. ಅತ್ತಿ ಸತ್ತಿದ್ದು ನಕ್ಕೋತ ಹೇಳಿದ್ರೆ ಈಗ ಕೊಡ್ಬೇಕು. ಏನಾಗಿತ್ತು ಹಾಕೋಡಿ, ಆರಾಮಿದ್ದಿದ್ದಿಲ್ಲೇನು? ಇಲ್ಲವ ಆರಾಮಿದ್ದಳು. ಏನು ಜಡ್ ಇಲ್ಲವ, ಗುಂಡ್ಗಲ್ ಇದ್ದಂಗೆ ಇದ್ದಳು. ಮತ್ತು ಏನಾಗಿತ್ತು? ಊರಾಗ ಹೊಸ ಮನೆ ಕಟ್ಟಿವಲ್ಲ, ಮನೆ ಮುಂದೆ ಒಂದು ದೊಡ್ಡ ನೀರಿನ ಟಾಕಿ ಕಟ್ಟಿವ್ಯವ, ನೀರಿನ ಟಾಕಿ ಬಿದ್ದು ಸಾತ್ತಳು ಅಂದು. ಈಕಿಗೆ ಸಿದ್ದಮ್ಮಗೆ ಸಮಾಧಾನ ಆಗಲಿಲ್ಲ. ಏನು ಪುಣ್ಯ ಮಾಡಿದ ಪಾರ್ವತಿ, ನಂದೇ ನೋಡ್ಯವ ಹಣೆ ಬಾರಿ ಅದಕ್ಕೆ ಬತ್ತು. ಮನೆ ಮುಂದೆ ಮನಾರು ದೊಡ್ಡ ಬಾಯಿನೇ ಅದೇವ. ನಮ್ಮ ಅತ್ತಿ ದಿನ ಅಲ್ಲೇ ಹೋತಾಳೆ ಬರ್ತಾಳೆವ. ಅವಾಗ ಈಕೆ ಕೊಡ್ಬೇಕು. ಯವ್ವ ಬಾ ಯದಹ ಬರ್ತಾಳ ಅಂದ್ರೆ ನಡೆಯಲ್ಲವ್ವ, ನಮ್ಮದನ್ನು ಒಂದಿಟ್ಟು ಪ್ರಯತ್ನ ಇರಬೇಕವ್ವ, ನಮ್ಮದನ್ನು ಪ್ರಯತ್ನ ಅಂದ್ರೆ ಅತ್ತಿಗೆ ಒಯ್ದು ನೀರಿನ ಟಾಕ್ನಾಗ ಹಾಕಿ ಬಂದು ಕೂತಕ್ಕೆ ಹಾಕಿ ಇದ್ದಳು ಬಂಧುಗಳು. ಅದಕ್ಕೆ ಜೀವನದೊಳಗೆ ಏನೇ ಸಾಧನೆ ಮಾಡಬೇಕಾದ್ರೆ ಸ್ವಂತಿಕೆ ಇರಬೇಕು. ನಮ್ಮ ಮಲ್ಲೋಣರು ಯಾವಾಗ ನೋಡಿದ್ರು ನಕ್ಕೋತಿರ್ತಾರೆ ಅವ್ರು. ನನ್ನ ಮಲ್ಲೋಣಗನ್ನೇ ಅಣ್ಣ ಎಲ್ಲರಿಗೂ ನಗಿಸ್ತೀನಿ, ನನ್ನ ಹಣೆ ಬರ ನಗದಾಗಲ್ಲ. ಯಾಕೆ ಮನೆಗೆ ಹೋದ್ರು ಬೆಲ್ಲೋಣಿಗೆ ತೋತಾಳೆ ಯಾಕೆ ನನ್ನ ಹೆಂಡ್ತಿ ಎದಿಮೇಗಿನ ಹಂಗಿನೇ ಹಿಡಿತಾಳೆ ತಡ ಮಾಡ್ದು ಹೋದ್ರು. ಈಗ 4 ಸಲ ಫೋನ್ ಹಚ್ಚಿ ನೋಡ್ರಿ, ಅಲ್ಲೇ ಉಂಡು ಬಾ ನೋಡು, ನಾ ಧಾರಾವಾಹಿ ಮುಗಿದವು ಮಕ್ಕೋತೀನಿ, ಅಲ್ಲೇ ಉಂಡು ಬಾ, ಏನಾರ ಇತ್ತಂದ್ರೆ ಸಜ್ಜಕ್ಕೆ ಹೋಗಿ ಒಂದೆರಡು ಬ್ಯಾಂಗ್ಡ್ಯಾಗ ತೊಗೊಂಡು ಬಾ ಅಂತ ಫೋನ್ ಹಚ್ಚಾಳಿ. ಮಲ್ಲೋಣಿಗೆ ಅದು ಏನು ಅಣ್ಣ ಯಾವಾಗ ನೋಡಿದ್ರು ನಕ್ಕೋತಿರ್ತಿ. ಅಕ್ಕೋರು ನೀನು ಏಟ್ರ ಕಾಜಿ ಮಾಡ್ತಾರೆ,
ಯಾ ಕಾಜಿ ಇಲ್ಲ ಯಾ ಮಣ್ಣಿಲ್ಲ ರೀ ಸರ. ಮತ್ತು ಏನು ಮಾಡ್ಬೇಕು? ಏನು ಮಾಡಬೇಡ್ರಿ. ಮನ್ಯಾಗ ಹೆಣ್ಮಕ್ಳು ಏನ್ಯಾಕೆ ಮಾಡಲಕ್ಕ, ಹೆಂಗ್ಯಾಕೆ ಮಾಡಲಕ್ಕ? ಏನು ಮಾಡಿದೆ? ಅಮೃತ ಅಮೃತ ಇದ್ದಂಗೆ ಅದು ಅಡುಗೆ. ಇಂಥ ಅಡುಗೆನ ನಮ್ಮ ಅವು ಮಾಡಿಲ್ಲ ಅಂತ ಇಟ್ಟು ಹೇಳ್ರಿ. ಕಾಜಿ ಎಲ್ಲ ಬಗಲಾಗೆ ಎತ್ಕೋತಾಳೆ ನಿಮ್ಮ ಹೆಂಡ್ತಿ ಅಂದರು. ನಾನು ತಲೆಯಾಗ ಹುಳ ಬಿತ್ತು ನೋಡ್ಯವ, ಅದು ಬೆಲ್ಲುಣಿಗೆ ತೊಗೊಂಡು ಹೊಡ್ಯಾಕೆ ಎಗಲಿ ಟೊಂಕ್ನ್ಯಾಗ ಎತ್ಕೋತಾಳ ಅಂತೇಳಿ. ಯಾವಾಗ ಮನೆಗೆ ಹೋಗಲಿ, ಯಾವಾಗ ಉಳ್ಳಿ ಅನ್ನಂಗಾಗಿತ್ತು. ಮನೆಗೆ ಹೋಗೋಣ ಹೊಸು ಆಗಿಲ್ಲ ಅಂದ್ರೂ ಹೊಸು ಆಗ್ಯದ ಉಳ್ಳ ಕೊಡು ಅಂದೆ. ಗಬಕ್ಕನೆ ಒಂದು ಹೋಳಿಗೆ ಮ್ಯಾಗ ಒಂದಿಟ್ಟು ತುಪ್ಪ ಹಾಕಿಂಗೆ ಕಂದಿಂಗೆ ಒತ್ತಿಬಿಟ್ಟು ನಾಯಿಗೆ ಒತ್ತದಂಗೆ ಗಂಗಾಳ. ಇನ್ನು ಆಟರ ಒತ್ತಾಳೆ ಅಂತೇಳಿ ತೊಗೊಂಡು ಒಂದು ಗಂಗಾಳದಾಗ ತೊಗೊಂಡು ಒಂದು ತುತ್ತು ಹೋಳಿಗೆ ತೊಗೊಂಡು ಹಿಂಗೆ ಬಾಯಾಗಿ ಇಟ್ಕೊಂಡು ಮಲ್ಲೋನಿ ಹೇಳಿದ ಮಾತು ನೆನಪು ಬತ್ತು ನೋಡ್ರಿ. ಏನು ಹೋಳಿಗೆ ಮಾಡಿದೆ, ಬಾಯಾಗಿ ಇಟ್ಟರೆ ಕರಗ್ಲಕತ್ತವ, ಇಂಥ ಹೋಳಿಗೆನ ನಮ್ಮ ಅವು ಮಾಡಿಲ್ಲ ನೋಡು ಅಂದೆ ರೀ. ತುಂಬಿ ಚರಿಗೆ ತೊಗೊಂಡು ಟಳ್ಳ ತೆಲಿಗೆ ಹೊಡೆದೊಡ್ಯಾಕ. ಅಲ್ಲ ಇವನ ಬಗಲಾಗ ಹೊತ್ಕೋತಾನಂತ ನಾ ಅಂದ್ರೆ ತುಂಬಿ ಚರಿಗೆ ತೊಗೊಂಡು ಟಳ್ಳ ತೊಡೆನ. ಹಿಂಗ್ಯಾಕ ಅಂದೆ. ಲಗ್ನಾಗ 6 ವರ್ಷ ಆಗ್ಯದ. ಹಬ್ಬಕ್ಕೆ ಹೋಳಿಗೆ ಮಾಡೀನಿ, ಹುಣ್ಣಿಗೆ ಹೋಳಿಗೆ ಮಾಡೀನಿ. ಒಂದು ದಿವ್ಸ ಬಂಗಾರ ಅಲ್ಲಿಲ್ಲ, ಒಂದು ದಿವ್ಸ ಅಮೃತ ಅಲ್ಲಿಲ್ಲ. ಇವತ್ತು ಬಾಜು ಮನೆ ಮಲ್ಲಮ್ಮ ಕ್ಯಾಡು ಹೋಳಿಗೆ ಕೊಟ್ಟಾಳ, ಅವು ನಿನಗೆ ಅಮೃತ ಇದ್ದಂಗೆ ಅವ ಅಮೃತ. ಅದಕ್ಕೆ ಮಂದಿ ಮಾತು ಕೇಳಿದ್ವಿ ಅಂದ್ರೆ ಸಂಸಾರ ಕೆಟ್ಟು ಹೋಗ್ತದ. ಜೀವನದೊಳಗೆ ಸ್ವಂತ ಬುದ್ಧಿ ಇರಬೇಕು. ನಮ್ಮ ಯುವಕರಿದ್ದೀರಪ್ಪ, ಫಿರೋಜಾಬಾದಾಗ ಸಣ್ಣ ಸಣ್ಣವ್ರು ಜೀನ್ಸ್ ಪ್ಯಾಂಟ್ ಹಾಕಿದವರು, ನಿಮ್ಮ ಕೈ ಮುಗಿತೀನಿ. ಲಗ್ನ ಅಂತ ಆದ್ರೆ ಅವ್ವ ಅಪ್ಪ ಯಾರಿಗೆ ಹೇಳ್ತಾಳೆ ಅವರಿಗೆ ಮಾಡ್ಕೋರಿ. ನಮ್ಮ ದೋಸ್ತಿಗೆ ಅದೇ ಬ್ಯಾಡು, 10ನೇ ಕ್ಲಾಸ್ 4 ವರ್ಷ ಫೇಲ್ ಆಗಿದೆ, ಹಳ್ಳಿ ಹುಡುಗಿಗೆ ಮಾಡ್ಕೋರು. ನಾ ಯಾಕೆ ಇಲ್ಲಿ ತನಕ ₹1 ಕೊಟ್ಟು ಒಂದು ಸಾಮಾನು ತೊಗೊಂಡಿಲ್ಲ. ಮಂಚ ತಂದಾಳ, ಫ್ರಿಜ್ ತಂದಾಳ, ಟ್ರಿಜರಿ ತಂದಾಳ, TV ತಂದಾಳ, ಕೂಲರ್ ತಂದಾಳ, ಬಟ್ಟೆ ಒಲೆ ಮಿಷನ್ನು ತಂದಾಳ. ಯಾಕೆ ಸಂಗಟ ಅದು ಪಿಕೋ ಪಾಲ್ ಹಾಕ್ತಾಳ, ಭಾಳ ಕಾಣಿಸ್ತಾಳ, ಬೆಲ್ಲುಣ್ಣು ತೊಗೊಂಡು ಹೊಡಿತಾಳೆ ಅಂತೇಳಿ ಒಂದು ದಿವ್ಸ ಕಾಲೇಜ್ ಅಂತ ಬರೋಣ ಪಿಕೋ ಪಾಲ್ ಹಾಕೋದು ಕೂತಿಳ್ರಿ ಅಕ್ಕ. ಗಂಡ ಬಂದಿದ್ದು ಗೊತ್ತಾಗ್ತಿಲ್ಲ, ಹೋಗಿ ಚಾ ಮಾಡ್ಕೊಂಡು ಹೋಗಂದೆ. ಗಬಕ್ಕನೆ ಬಟ್ಟೆ ಒಲೆದು ಬಿಟ್ಟು ಚಾ ಮಾಡ್ಕೊಂಬರ್ಲಕ್ಕೆ ಹೋದ್ರು. ನನಗೆ ಅಂಜು ಹೋಗಳಿಕೆ ಏನಾರ ಮಾಡಿ ಅಂಜಿಸ್ಬೇಕಂತೇಳಿ ಅದೇ ಸೀರೆ ತೊಗೊಂಡು ಮ್ಯಾಲೆ ಪ್ಯಾನಿಗೆ ಕಟ್ಟಿದ್ದೀನಿ ಅಕ್ಕ. ಪ್ಯಾನಿಗೆ ಕಟ್ಟಿ ಹಿಂಗೆ ಕೊಳ್ಳಿ ಸುತ್ಕೊಳಕತ್ತೀನಿ. ಒಳಗಿನ ಚಾ ಬಿಟ್ಟು ಹೊಡೆವ, ರೀ ನಿಮ್ಮ ಕಾಲು ಬೀಳ್ತೀನಿ ತಳಗಿಳಿ, ರೀ ನಿಮ್ಮ ಕಾಲು ಬೀಳ್ತೀನಿ ತಳಗಿಳಿ. ನನಗೆ ಎಷ್ಟು ಖುಷಿ ಆಗ್ಬೇಕು ಕೊಡಿ. ನನ್ನ ಮ್ಯಾಗ ಎಟ್ಟರ ಕಾಜಿ ಅದು, ಎಟ್ಟರ ಪ್ರೀತಿ ಆದ ನಿನಗೆ. ನಾನು ಬಿಟ್ಟು ಇರೋದೇ ಆಗಲ್ಲೇನು, ಎಟ್ಟರ ಕಾಜಿ ಆದ ಅಂದಾಗ ನನ್ನ ಹೆಂಡ್ತಿ ಏನು ಬೇಕು? ಯಾವ ಪ್ರೀತಿ ಇಲ್ಲ, ಕಾಜಿ ಇಲ್ಲ, ಮಣ್ಣಿಲ್ಲ. ಅದು ಊರ್ಲು ಹಾಕೊಂಡೋಗಿ ಅದೇ ಯಾಕೆ ತೊಗೊಂಡಿದ್ದು, ಮಂದಿ ಸೀರೆ ಅದ ಒಳಗೆ ಹಳಿದದ ತಂದು ಕೊಡ್ತೀನಿ ಅಂದರು. ಅಂದ್ರು ಹಳಿ ಸೀರೆಗೆ ಕಿಮ್ಮತ್ತದ, ನನಗೆ ಕಿಮ್ಮತ್ತಿಲ್ಲ. ಅಂಥ ಗಂಡನ ಆಗಿನ. ಅದಕ್ಕೆ ಮನುಷ್ಯನ ಜೀವನದೊಳಗೆ ಏನರೇ ಸಾಧಿಸ್ಬೇಕಂದ್ರೆ ನಮ್ಮ ಕಡೆಯವ್ರಿಗೆ ಯಾಕೆ ಮಾಡ್ಕೊತೀವಿ ಅಂದ್ರೆ, ನಮ್ಮ ದೋಸ್ತ ಒಬ್ಬವ್ರು 10ನೇ ಕ್ಲಾಸ್ 4 ವರ್ಷ ಫೇಲ್ ಆಗಿ ಬೆಂಗಳೂರು ಹುಡುಗಿಗೆ ಮಾಡ್ಕೊಂಬಂದಿನ. ಯಾಕೆ ತಳ್ಳಗ ಬೆಳ್ಳಗ ಭಾಳ ಚಂದ ಚೂಡಿದಾರ ಹಾಕ್ಕೊಂಡಾಳ ಅಂತೇಳಿ ಲಗ್ನ ಮಾಡ್ಕೊಂಡು ಕರ್ಕೊಂಡೇ ಬಂದ ಸಂಗಟ. ಬಂದಿದ್ದು ಬರ್ನ ಏನು ಮಾಡ್ದೆ, ಹನಿಮೂನ್ ಕರ್ಕೊಂಡು ಹೋದ. ಹನಿಮೂನ್ ಕರ್ಕೊಂಡು ಹೋಗಿ ಆ ಬೆಂಗಳೂರು ಹೆಂಡತಿ ಮುಂದೆ ನಿಂತು ಹೇಳ್ತಿದ್ದ, ಪ್ರಿಯೆ ನೀನೇ ನನ್ನ ಸ್ವರ್ಗ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನಿನ್ನ ಸಲುವಾಗಿ ನಮ್ಮಪ್ಪ ನಮ್ಮವ್ವ ಇಬ್ಬರಿಗೆ ಬಿಟ್ಟು ಬಂದಿನಿ ಅಂದ ನಮ್ಮ ಜೀವರಿಗೆ ಅವನು. ಅದಕ್ಕೆ ಬೆಂಗಳೂರು ಪೋರ್ ಹೇಳ್ತಂತ ಹುಚ್ಚು ನನ್ನ ಹಾಟೆ, ಏನು ದೊಡ್ಡ ಕೆಲಸ ಮಾಡಿ ಹೇಳ, ನಿನ್ನ ಸಲಕ್ಕೆ ನಾನು 2 ಮಕ್ಕಳಿಗೆ ಬಿಟ್ಟು ಬಂದಿನಿ ಅಂದ್ಲಂತಕ್ಕೆ. ಅದಕ್ಕೆ ಸಂಸ್ಕಾರ ಎಲ್ಲಿರ್ತದಂದ್ರೆ, ಇದು ಶರಣರ ನಾಡು ಏನದಲ್ಲ, ಸೋಪಿ ಸಂತರ ಬೀಡು ಏನದಲ್ಲ, ಕಲಬುರಗಿ ಜಿಲ್ಲೆಯೊಳಗೆ ಸಂಸ್ಕಾರ ಇರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ನಾವು ಯಾವತ್ತಿಗೆ ಏನು ಮಾಡ್ತೀವಿ, ನಮ್ಮ ಜಿಲ್ಲೆಯವರು, ನಮ್ಮ ಸಂಸ್ಕಾರವಂತರಾಗಿರ್ತಕ್ಕಂಥವ್ರು ನಮ್ಮವ್ರನ್ನ ಮಾಡ್ಕೋಬೇಕಂತಕ್ಕಂಥದ್ದು. ಈ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕ್ರಿ. ಮಕ್ಕಳಿಗೆ ಹಳ್ಳಿ ಒಳಗೆ ಬಿಡಬೇಕು, ಪುರಾಣದೊಳಗೆ ಬಿಡಬೇಕು. ನಮ್ಮ ಪಾರನ ಕಲಬುರಗಿ ಮನೆ ಮಡಿನಾಕ ಮಂದಿಗೆ ಹಳ್ಳಿಯಾಗಿರಿ ಅಂತ ನಾನು ಹಣೆ ಬಾರ ಕಲಬುರಗಿಗೆ ಇರ್ತಿದ್ದೆ. ನಮ್ಮವ್ವ ನಮ್ಮಪ್ಪ ಹಳ್ಳಿಯಾಗ ಪಾರಗೊಟ್ಟ ಊರಿಗೆ ಕರ್ಕೊಂಡು ಹೋಗಿಲ್ಲ. ಮನೆ ಊರಿಗೆ ಕರ್ಕೊಂಡು ಹೋಗಿನ ಸೂಟ್ಯಾಗ ಬಾಜು ಮನೆ ಸಾವುಕಾರ ಸತ್ತಾನೆ. ಬಾಜು ಮನೆ ಸಾವುಕಾರ ಸತ್ತಾನ, ಪಾರ ಹೆಣ ನೋಡಿ ಅಂಜಂಗದ ಅಂತೇಳಿ ಒಂದು ಬಾಲ ಕೊಟ್ಟು ಆಡ್ಕೋತ ಕುಂದ್ರ ಅಂತ ಹೇಳೀನಿ. ಆಡ್ಕೋತ ಕೂತಾನ, ಕೈಯಿಂದ ಬಾಲ್ ಜಾರಿ ಸೀದಾ ಸಾವುಕಾರನ ಬಳಿ ಹೋಗ್ಯದ. ಸಾವುಕಾರನ ಬಳಿ ಬಾಲ್ ತರ್ಲಕ್ಕೆ ಹೋಗ್ಯಾನ. ಸಾವುಕಾರ ನೋಡ್ಯಾನ, ಕಂಡಪಟ್ಟೆ ಹೂವಿನ ಹಾರ ಹಾಕ್ಯಾರ. ಪಾರ್ ನೋಡ್ಯದ, ಇವ್ರು ನಮ್ಮ ಅಪ್ಪನಿಗಿನ ದೊಡ್ಡವ ಇದ್ದಂಗನ. ನಮ್ಮ ಅಪ್ಪಗೆ ಎಲ್ಲಾರ ಹೋದ್ರೆ ಒಂದು ಹಾರ ಒಂದು ಶಾಲ ಹಾಕ್ತಾರ. ಇಟ್ಟು ಹಾರ ಹಾಕ್ಯಾರದು ಎಷ್ಟು ಚಂದ ಕಾಣ್ಲಕ್ಕತ್ತ. ನಾನು 4 ಮಂದಿ ಕೂತಿ ನನ್ನ ಬಳಿ ಬಂದದ್ದು. ಪಪ್ಪ ನೀನು ಹಂಗೆ ಕುಂಡ್ರು ಬಾ, ಪಪ್ಪ ನೀನು ಹಂಗೆ ಕುಂಡ್ರು ಬಾ, ಅದು ಹೆಣ, ಪಪ್ಪ ನೀ ಹಂಗೆ ಕುಂಡ್ರು ಬಾ. ನನ್ನ ಹೆಂಡತಿ ಒಳಗೆ ಖುಷಿ ನಗಲಾಕತ್ತಾಡ್ರಿ. ನೋಡು ಪಾರಗ ಭಾಳ ಸಲಿಗೆ ಕೊಡಬೇಡ ಅಂದೆ. ನೋಡು ಪಾರಗೆ ಸಲಿಗೆ ಕೊಟ್ಟು ಮ್ಯಾಗ ಕುಂದಿಸ್ಕೊಂಡು ನೋಡಿ ಹೆಂಗದಾಡ. ಪಾರ್ ಮತ್ತೆ ನನ್ನ ಹೆಂಡತಿ ಬಳಿ ಹೋಗ್ಯಾನ, ಮಮ್ಮಿ ನೀನು ಹಂಗೆ ಅಳಬಾ, ಮಮ್ಮಿ ನೀನು ಹಂಗೆ ಅಳಬಾ ಅಂದ್ರೆ ಮಕ್ಕಳಿಗೆ ಏನಿರ್ತದೆ, ಏನು ಚಂದ ಕಾಣ್ತದೆ ನೋಡ್ರಿ, ಅದು ಬೇಕು ಅಂತವು. ಅದಕ್ಕೆ ಯಾವತ್ತಿಗೆ ಏನು ಮಾಡ್ಬೇಕ್ರಿ, ಮಕ್ಕಳಿಗೆ ಎಲ್ಲ ವಿಚಾರವನ್ನು ತಿಳಿಸ್ಬೇಕು. ಹಳ್ಳಿ ಅಂದ್ರೆ ಏನು, ಪಟ್ಟಣ ಅಂದ್ರೆ ಏನು. ನನಗೆ ಸಾಲಿ ಲೆಕ್ಚರ್ಗಳು ಅಪ್ಪೋರು ಅಂದಂಗೆ ಕಾಲೇಜ್ ಲೆಕ್ಚರ್ ಆಗಿನ್ರಿ. ಕಾಲೇಜ್ ಕರೆ ಯಾಕೆ ಹೋಗ್ತೀವಿ ಅನ್ನಂಗೆ ಆಗ್ಯದ ಅಣ್ಣ ಭಾಳ. ಆವಾಗ ನಾವು ಸಾಲಿ ಕಲಿಯಾಗ ಮಾಸ್ಟ್ರುಗಳಿಗೆ ದೊಡ್ಡ ಗೌರವ. ಏನಾರ ಮನೆ ಮಾಸ್ಟರ್ ಆಗ್ಬೇಕಂತ ಮಾಸ್ಟರ್ ಆಗಿವ್ರಿ. ಹಳ್ಳಿಯಾಗ 4 ಎಮ್ಮಿ ಕಾಯೋದು ಪಾಡಿ ಅಣ್ಣ, ಸಾಲಿ ಮಕ್ಕಳಿಗೆ ಕಲಿಯೋದು ಭಾಳ ಕೊಡ್ಯವು. ಇನ್ನು ಪಾಡಿ ನಾನು ನೋಡಿದೆ ಪಿರೋ ಎಲ್ಲರೂ ತಲೆ ಕೂದಲು ಚಂದವು. ಒಂದೊಂದು ಹೋರಿ ನೀವು ಕಲಬುರಗಿ ಈ ಕಡಿಟ್ಟು ಬೋಳಿಸ್ತಾವ, ಈ ಕಡಿಟ್ಟು ಬೋಳಿಸ್ತಾವ. ಅದು ಬಚ್ಚಲ್ ತಿಕ್ಕ ಬ್ರೆಸ್ ಅದಂಗೆ ಆಗಿರ್ತದೆ ತಲೆ. ಇಂಥ ಪರಿಸ್ಥಿತಿ ಮನೆ ಏನಾಗಿದೆ, ನಮ್ಮೂರಾಗ ಹಳ್ಳಿ ನಾ ಲೆಕ್ಚರ್ ಆಗಿನ ನನಗೆ ಸನ್ಮಾನ ಇಟ್ಕೊಂಡಾರ. ಹಳ್ಳಿ ಒಳಗೆ ನೋಡಿದೆ ನಾನು, ನಿಮ್ಮ ಊರಾಗ ಸಾಲಿ ಹಿಂದೆ ತಿಪ್ಪಿಗೊಡ್ರಿ ಅವು ಎಲ್ಲ ಸಾಲಿಯಿಂದ ಎಲ್ಲ ಊರಾಗ ತಿಪ್ಪಿಗಳು ಏನಾಗ್ಯದ್ರಿ,
ನಾ ಕಾಲೇಜ್ಗೆ ಹೋಗ್ಬೇಕಂತ ಮುಗಿಸ್ಕೊಂಡು ನನಗೆ ಸನ್ಮಾನ ಇಟ್ಟಾರ ಅಂತೇಳಿ ಕಾಲೇಜ್ಗೆ ಹೋಗ್ಬೇಕು ಅನ್ನೋದ್ರೊಳಗೆ ಏನಾಗ್ಯದ್ರಿ, ಒಬ್ಬ ವಯಸ್ಸಾದ ಮುದುಕ ಚರಿಗೆ ತೊಗೊಂಡು ಹೋಗಿ ಅಂತ ತಿಪ್ಪಿ. ಅಯ್ಯೋ ಕಾಕೋರು ಇಲ್ಲೇ ನಂದಿ ಅನ್ರಿ ಕಾಕೋರು ನೀವು? ಹಾಂ, ಕಾಕೋರು ಇಲ್ಲೇ ಮುಂದೆ ಕುಂತಾರ. ಹಿಂಗೆ ವಯಸ್ಸಾದವು ತಲೆ ಮ್ಯಾಗ ಸೆರಗ ಇಟ್ಕೊಂಡು ಕೈಯಾಗ ಚರಿಗೆ ಇಟ್ಕೊಂಡು ಶಾಲು ಹೊಚ್ಕೊಂಡು ಹೋಗಿ ತಿಪ್ಪಿಯಾಗೆ ಕೂತಾನೆ ಕುತ್ತಾನ ತಂಡು ಹಿಡ್ದ ಬೀಡಿ ಸೇದ್ಲಕತ್ತಾನ. ಬೀಡಿ ಸೇದನ ಅರ್ಧ ಬೀಡಿ ಆಗನ ತಿಪ್ಪ್ಯಾಗ ಹೋಗೋದು ಎದ್ದು ಮನೆಗೆ ಹೊಂಟನ. ಇದು ಗಾಳಿ ಬಿಟ್ಟು ನೋಡಿ ಬರ್ರಂತ ಗಾಳಿ ಬಿಡೋಣ ತಿಪ್ಪಿಗೆ ಬೆಂಕಿ ಎತ್ತದು. ತಿಪ್ಪಿಗೆ ಬೆಂಕಿ ಎತ್ತ ಒಳಗೆ ಸಾಲಿಯಾಗಿದ್ದು ಹುಡುಗರು ಸಾಲಿಗೆ ಬೆಂಕಿ ಎತ್ತಿ ಬಿಟ್ಟದು ನೋಡಿ. ಒಳಗೆ ಇವು ಪಾಟಿ ಚೀಲ ತೊಗೊಂಬಂದು ಸಾಲಿ ಸುಟ್ಟಿತು, ಸಾಲಿ ಸುಟ್ಟು ಸಾಲಿ ಸುಟ್ಟು ಅಳ್ಬೇಕ್ರಲ್ಲ ಜೇ. ಆ ಕಡೆ ಇಬ್ರು ಹಲಿಗಿನೇ ತೊಗೊಂಬಂದಾರಿ. ಟಕ್ ನಕ್ 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 ಸಾಲಿ ಸುಟ್ಟುತ್ತೋ, ಸಾಲಿ ಸುಟ್ಟು. ಅಂಥ ಪರಿಸ್ಥಿತಿ ಬತ್ತಪ್ಪ. ಸಾಲಿ ಸುಟ್ಟರೆ ದೇವಾಲಯ ಇದ್ದಂಗೆ ಅಳಬೇಕಂತೇಳಿ ಮುಂದೆ ಹೋಗ್ತೀನಿ. ಒಂದು ಹುಡುಗ ಕಟ್ಟಿ ಮ್ಯಾಗ ಕುಂತ ಅಳ್ಳಾಕತ್ತಿದ್ದು. ಯಪ್ಪ ಸಾಲಿ ಸುಟ್ಟಿದ್ದು ನಿನಗೆ ಒಬ್ಬನಿಗಾರ ತ್ರಾಸ ಆಗೈತೆ ಅಂತೇಳಿ ಅವ್ನ ತಲೆ ಮೇಲೆ ಕೈ ಆಡಿಸಿದೆ ನೋಡ್ರಿ. ಕುಂತು ಅಳವ ಯಾಕ ಒಳ್ಳೆಡ್ ಅಳಕ್ಕೆ ಚಾಲು ಮಾಡಿ. ಇಲ್ಲಿ ಹೇಳಿದೆ ತಪ್ಪಾತೇನೆ, ಸುಮ್ಕೊಂಡ್ರಲಿ ಅಂದೆ. ಹೋಲ್ ಬಿಡ್ಲಿ ಅಂದ್ರೆ ಇಲ್ಲಿ ತಗ್ಗದಾಗ ಒಳ್ಳೆಡ್ ಅಳಕತ್ತಲಿ. ಯಾಕೆ ಅಳತ್ತಲಿ, ಯಾಕೆ ಒದ್ದಾಡಿರ್ತಲಿ? ಸಾಲಿ ನಿಂದದ ನಂದದ, ಸರ್ಕಾರ ಸಾಲಿ ಅದ. ಈ ಸಾಲಿ ಸುಟ್ಟರು ಮತ್ತೊಂದು ಸಾಲಿ ಕಟ್ಟಿಸ್ತಾರ ಅಂದೆ ನೋಡ್ರಿ. ಅದಕ್ಕೆ ಆ ಪಾರ ಏನು ಅನ್ಬೇಕ್ರಿ ಸರ? ಸಾಲಿ ಸುಟ್ಟಿದ್ದಕ್ಕೆ ಯಾ ಸುಳ್ಳೆ ಮಗ ಅಳ್ಳಕತ್ತನ್ರಿ. ಮಾಸ್ಟ್ರುಗಳು ಹೊಸ ಮಂದಿ ಉಳ್ದಾರ್ರಿ ಸರ, ಮಾಸ್ಟ್ರುಗಳು ಹೊಸ ಮಂದಿ ಉಳ್ದಾರ ಅಂತ. ಮಾಸ್ಟ್ರುಗಳ ಕಂಡ್ರೆ ನಾಯಿ ಪರಿಸ್ಥಿತಿ ಆಗಿರ್ತಕ್ಕಂಥ ನಮ್ಮದು. ನಾನು ಆಗಲೇ ಹೇಳ್ದಂಗೆ ಮನೆಯೊಳಗೆ ಸೊಸಿ ಚಂದ ಇರ್ಬೇಕಂದಂಗ್ರಿ. ನನ್ನ ಹೆಣ್ತ್ರಿ ಅಪ್ಪರ ಲಗ್ನ ಆದಮೇಲೆ 6 ತಿಂಗಳ ತನಕ ದೇವ್ರ ಜಗಲಿಲ್ಲ ನೋಡಿ ಲೆಕ್ಕ. ಸೀದಾ ಬರೋಕ್ಕೆ ನಮ್ಮ ಅವ್ರ ಕಾಲಿಗೆ ಬೆಳಕಿದೆ. ಯವ್ವ ಅತ್ತೀನಿ ನಮ್ಮ ಅತ್ತೆ ಅಲ್ಲೇ ನಮ್ಮ ಅವ್ವ ಅನ್ನಕ್ಕಿ ಕಾಲಿಗೆ ಬೆಳಕು. ನಮ್ಮವು ಮೊದಲೇ ಹಳ್ಳ್ಯಾನ ಹಾಕಿ ನಿಮ್ಮಂಗೆ ಹೊಮ್ಮ ಹಳ್ಳ್ಯಾನ ಮಗಳು. ಯವ್ವ ನೀ ನನ್ನ ಸೊಸಿ ಅಲ್ಲೇ ನನ್ನ ಮಗಳು ಅನ್ನಕ್ರೇಕ ಕೈಯನ್ನು ಪಾಟ್ಲಿಲೇ ಬಿಚ್ಕೊಟ್ಲೆಕ್ಕ ನನ್ನ ಹೆಂಡ್ತಿಗೆ. ಮುಂಜಾನೆ ಒಮ್ಮೆ ಕಾಲಿಗೆ ಬೀಳಕ್ರಿ. ಯಾವಾಗ ಪಾಟ್ಲಿ ಕೊಟ್ಲೆಕ್ಕ ಮುಂಜಾನೆ ಒಮ್ಮೆ ಸಂಜೆಗೊಮ್ಮೆ ಮುಂಜಾನೆ ಅತ್ತೇ ನೀ ನಮ್ಮ ಅತ್ತೆ ಅಲ್ಲೇ ನಮ್ಮ ಅವ್ವ ಅನ್ನಕ್ಕೆ ಕಾಲಿಗೆ ಬೀಳಕ್ಕೆ. ನಮ್ಮ ಅತ್ತಿ ಯವ್ವ ನೀ ಸೊಸಿ ಅಲ್ಲೇ ಮಗಳು ಅಂದ್ಲೆಕ್ಕ ಕೊಳ್ಳನು ಬೋರ್ಬಳೆನೇ ಕೊಟ್ಲೆಕ್ಕ. 6 ತಿಂಗಳ ನಮ್ಮ ಮೌನ ಕೊಳ್ಳ ಕೈ ಖಾಲಿ ಆಯ್ತು ನೋಡಿ. ಈ ಬ್ಯಾರೆ ಚಾಲು ಮಾಡ್ಯಾಳಕ್ಕ. ಈ ಮನೆ ನಿಮ್ಮ ಮಗು ಇರಬೇಕು ಅಂದು ನಾವು ಹಂಗೆ ಮಾಡಿವಪ್ಪ. ಅದಕ್ಕೆ ಫಿರೋಜಾಬಾದ್ ಅಲ್ಲಿ ಊರವ್ರಿಗೆ ಮನೆ ಆಗ್ಯಾವಕ್ಕ. ಎಲ್ಲ ಊರಾಗ ಹಣೆ ಬರೀದ್ಯಾಗ. ದಯವಿಟ್ಟು ಅಮ್ಮ ನಿಮಗೆ ಅತ್ತಿ ಇರಲಾರ್ದ ಮನೆಗೆ ನೀವು ಒಳಗಿದ್ರಿ ಅಂದ್ರೆ ಹೆಂಗಿರ್ತಂದ್ರೆ ಒಳಗೆ ದೇವ್ರು ಇರಲಾರ್ದ ಗುಡಿಗೆ ಹೋಗಿ ಗಂಟೆ ಹೊಡೆದಂಗೆ ಆಗ್ತದೆ. ಮನೆ ಒಳಗೆ ಅತ್ತಿ ಮತ್ತು ತಾಯಿಗೆ ಗೌರವ. ನೀವು ಅತ್ತಿದಾರೆ ಚಪ್ಪಾಳೆ ಹೊಡಿಬೇಡ್ರಿ, ನಿಮಗೆ ಖುಷಿ ಆಯ್ತು ಯವ್ವ ನಮ್ಮದೇ ಹೇಳ್ಯಾನ ಯವ್ವ. ನೀವು ಹೆಂಗಿರಿ ಅಂದ್ರೆ ಅಕ್ಕ ಮನೆ ಹೆಣ್ಮಗಳಿಗೆ ಬೇರೆ ನೋಡ್ಕೊತೀರಿ, ಸೊಸಿಗೆ ಬೇರೆ ನೋಡ್ಕೊತೀರಿ. ಅದಕ್ಕೆ ಸೊಸಿ ಅಲ್ಲಾಕಿ ತಾಯಿ ನೋಡ್ಕೊಂಡ್ರೆ ನಿಮ್ಮ ಜೀವನ ಉದ್ಧಾರ ಆಗ್ತದೆ. ಅದಕ್ಕೆ ಯಾವತ್ತಿಗೂ ನಾನು ಯಾವಾಗಲೂ ಹೇಳೋದಂದ್ರೆ ಕೈಯಾಗ ಪಾಟ್ಲಿ ಹಾಕೋತೀರಿ ಹಾಕೋರು ಬೇಡನಲ್ಲ, ಕೊಳ್ಳಾಗ ಬರ್ಮೋಳು ಹಾಕೋತೀರಿ ಹಾಕೋರು ಬೇಡನಲ್ಲ. ಒನ್ ಏನಾಗಿದೆ ಲಗ್ನಕ್ಕೆ ಹೋಗ್ಯಾರ, ಸುಲಿಗೆಯಾಗಿ ಇಳಿದಾರ. ಚಾಜ ನಾನೇ ಮಾಡ್ಬೇಕಂತ ಜಿದ್ದು ನಿಮ್ಮದು. ಅಯ್ಯೋ ನಾವು ಗಂಡಿನ ಕಡೆ ನಾವು 3 ಇಳಿತೀವಿ, ನಾವು ಹೆಣ್ಣಿನ ಕಡೆ ನಾವು 5 ಮಂದಿ ಒಳಗಿದಾರ. ಜ್ವಾಳದ ಹಣ್ಣು ತೊಗೊಂಡ್ರ ಎಲ್ಲಿ ಸುತ್ತಾರ ತೊಗೋತಾರ, ಮದಿ ಮಗನಿ ತಿವಿತಾರ, ತೊಗೋತಾರ ಮದಿ ಮಗನಿ ತಿವಿತಾರ. ಒಬ್ಬರಿಗೆ ಎಣ್ಣೆ ಹಚ್ಚ ಪದ ಬರೋವಲ್ವ ಯಾಕ? ಎಲ್ಲಿಯೂ ಬರ್ತಾವ, ಇವೇ ಬರ್ತಾವ. ತಳಕ ಪಳಕ ಜಳಕ ಪಳಕ ಶಾಂತ ಬಾಯ್ ಶಾಂತ ಬಾಯ್ ಕಿಂತವ ಹಾಡಂದ್ರೆ ಹಾಡ್ತೀರಿ ಅವ. ಎಲ್ಲಿದೆ ಎಣ್ಣೆ ಹಚ್ಚ ಪದ ಬರ್ಬೇಕು? ಮುಂದೆ ಬೇರೆ ಬರ್ತಾವ. ಕಮಲ ಬಾಯ್ ಪುತಳ ಬಾಯ್. ಮತ್ತು ನಿಮ್ಮ ಯಾರು ಕಮಲಾಬಾಯಿ ಇದ್ರು ಸಿಟ್ಟಿಗೆ ಇದ್ದೀರಿ ಅವ. ನಮ್ಮೂರನ್ನ ಕಮಲಾಬಾಯಿ ಅವ. ಆಟ ಆದ್ಮೇಲೆ ಏನಾಯ್ತು ರೀ, ಅಲ್ಲೇ ಹೋಗ್ಬೇಕು ಹೆಣ್ಮಗಳು ನನಗೆ ನೋಡ್ಯಾಳ. ಕಲಿಸ್ಯಾಡೋ ದೇಸಾಯರ ಹಾಸ್ಯ ಕಲಾವಿದರಾರ ಅವ್ರು ಎಣ್ಣೆ ಹಚ್ಚ ಪದ ಹಾಡ್ತಾರಂತೇಳಿ ನನಗೆ ಕರ್ಕೊಂಡು ಹೋದ್ರಿ. ಹೋಗಿ ಸುಲಿಗೆ ಮುಂದೆ ನೋಡ್ತೀನಿ ಅಕ್ಕ. ಮದಿಮಗ ಶಿವ ಆ ಮದಿಮಗನ ಪರಿಸ್ಥಿತಿ ದೇವ್ರೇ ಬಲ್ಲ. ಮದಿಮಗಳಾಗ್ಯಾಳ ಟ್ಯಾಕ್ಟರ್ ನಡಬರ್ಕಿನ ಟೈರ್ ಆದಂಗೆ ಹಾಕಿ ಆಗ್ಯಾಳ. ಇದು ಮದಿಮಗ ಸೈಕಲ್ ಟೈರ್ ಇದ್ದಂಗೆ ಇದು ಅದ. ಮನೆ ಮ್ಯಾಗ ಕೂತಾಳ, ಕಾಲು ಜಾರು ಮ್ಯಾಗ ಬಿದ್ದನ್ನು ಲಗ್ನ ಹೋಗಿ ಪುಣ್ಯತಿದ್ರಿ ಆಗ್ಬೇಕು. ಇಬ್ಬರಿ ನೋಡಿ 1-2 ಲೈನ್ ಬರೆದು ಎಣ್ಣೆ ಹಚ್ಚ ಪದ ಮತ್ತು ಹಿಂಗೆ ಹಾಡಿರ್ಯವ. ನಾ ಸುಮ್ಮನೆ ಹಾಸ್ಯ ಕಲಾವಿದ್ರ ಕೈಯಾಗ ಸಿಕ್ಕರೆ ಎಣ್ಣೆ ಹಚ್ಚ ಪದ ಹೆಂಗೆ ಆಡ್ತಾರ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಆ ಮದಿಮಗಳ ಪರಿಸ್ಥಿತಿ ನೋಡಿ ಹಿಂಗೆ ಬರ್ಕೊಂಡೆ. ಎಂಟೆತ್ತು ಒಡ್ಕೊಂಡು ಕಂಟ್ಯಾಗಿಂದ ಬರುವಾಗ ಗಂಟ ಬಿದ್ದಿತು ಇದಿ ಮಾಯಿ ಹರರ ನಮ್ಮ ಶಿವಗೆ ನೆವ್ವೆಣ್ಣೆ. ಊರ ಮುಂದಿನ ತೋಟ ತಂಬಾಕು ಬಾಳಕಾಟ ಮದಿಮಗಳ ಗೆಳಕಲಗೂಟ ಹರರ ನಮ್ಮ ಶಿವಗೆ ನೆವ್ವೆಣ್ಣೆ. ಅತಿಯಾಳ 5 ಎಟ್ಟಿ ಮಾವನ ಬಿಕನಾಸಿ ಮದಿಮಗ ಆಗ್ಯದ ಪರದೇಶಿ ಹರರ ನಮ್ಮ ಶಿವಗೆ ನೆವ್ವೆಣ್ಣೆ. ಅಂದರ ಹರಿದು ಹೋಗ್ಲಿ ಬಾಸಿಂಗ ಬಿದ್ದು ಹೋಗ್ಲಿ ನನ್ನ ಹಾಡು ಕೇಳಿದವ್ರ ಕಿವಿ ಹೋಗ್ಲಿ ಹರರ ನಮ್ಮ ಶಿವಗೆ ನೆವ್ವೆಣ್ಣೆ. ನೋಡಿ ಹಿಂಗಿರ್ಬೇಕು. ಹಿಂಗಿದ್ದಾಗ ಮನುಷ್ಯನಲ್ಲಿ ಏನಾಗ್ತದ್ರಿ, ಹಾಸ್ಯ ಪ್ರಜ್ಞೆ ಅಂತಕ್ಕಂಥ ಜಾಸ್ತಿ ಬರ್ತದೆ. ಹಳ್ಳಿ ಒಳಗೆ ನೋಡ್ರಿ ನೀವು, ನಮ್ಮ ಮಾಯಾಳ ರೀ ಮಂದಿ ಮನ್ಯಾಗ ಆಗಿರ್ಬೇಕವ. ನಮ್ಮ ಮನ್ಯಾಗ ನಮ್ಮ ಮಾಯಾಳ ಹೆಸರುಶ್ಯ ಅಂತವ. 1 ನಿಮಿಷ ಗಪ್ ಕುಂದ್ರಲಕ್ಕ ಒದರ್ತಾಳ 4 ಎಮ್ಮಿ ಸಾಕ್ಯಾಳ.
ಬ್ಯಾಸಿಗದಿಂದ ನಮ್ಮ ಕಡೆಗೆ ಏನು ಮಾಡ್ತಾರೆ, ಎಮ್ಮೆ ಹಾಲು ಹಿಂಡ್ಕೊಂಡು ಸೇರೆ ಹೊಡೆದು ಬಿಡ್ತೀವಿ ರೀ, ತಾನೇ ಮೈ ತಾನೇ ವಾಪಸ್ ಬರ್ತೀವಿ. ಒಂದೇ ಎಮ್ಮೆ ಹಿಂಡ್ತಿತ್ತು ರೀ, 100 ರೂಪಾಯಿ ಹಾಲು ಹಿಂಡ್ಕೋಗಿ ಹೋಟೆಲ್ಗೆ ಹಾಕಕ್ಕೆ ಒಂದೇ ಎಮ್ಮೆ ಹಿಂಡೋದು. ಒಂದು ದಿವ್ಸ ಏನಾಗ 3 ಎಮ್ಮೆ ವಾಪಸ್ ಬಂದವ್ರಿ. ಒಂದೇ ಎಮ್ಮೆ ಹಿಂಡ ಎಮ್ಮೆ ವಾಪಸ್ ಬಂದಿಲ್ಲ. ನಮ್ಮ ಆಯ್ ಚಿಂತೆ, ಯಪ್ಪ ಶಾಣು ಹಿಂಡ ಎಮ್ಮೆ ಬಂದಿಲ್ಲ, ಯಪ್ಪ ಶಾಣು ನಂದು 100 ರೂಪಾಯಿ ಹೋಯ್ತು, ನಂದು 100 ರೂಪಾಯಿ ಹೋಯ್ತು. ನಾನು ಎಮ್ಮೆ ಹೋದ್ರೆ ಹೋಗ್ಲಾಕ 100 ರೂಪಾಯಿ ಹೋದ್ರೆ ಹೋಗ್ಲಾಕ ಆಯಿ ಎಮ್ಮೆ ಚಿಂತೆ ನೀ ಹೋಗಂಗಿದಿ, ಇನ್ನು ಹಳ್ಳಿಯಾಗಿ ಬಿಟ್ರೆ ನಮ್ಮ ಆಯಿ ಎಮ್ಮೆ ಚಿಂತೆ ಮಾಡ್ತಾಳೆ ಅಂತೇಳಿ ಕರ್ಕೊಂಡು ಹೋಗಿ ಕಲಬುರಗಿ ನಮ್ಮ ಮನೆಯಾಗ ಇಟ್ಕೊಂಡಿನಿ. ಒಂದು ದಿವ್ಸ 2 ದಿವ್ಸ 3 ದಿವ್ಸ ಚಾಲೂನೇ. ಯಪ್ಪ ಇದು ಊರ 5 ಹಗಲತ್ತು ಬಾಗಲಾಗ್ತಾರೆ, ರಾತ್ರಿ ಬಾಗಲಾಗ್ತಾರೆ, ನನಗೆ ಮನಸ್ಸು ಬರ್ಲಾಗಿದೆ, ಒಯ್ದು ಹಳ್ಳಿಯಾಗಿ ಬಿಡು, ಒಯ್ದು ಹಳ್ಳಿಯಾಗಿ ಬಿಡು. ಈ ಮುದುಕೇರಿ ಹೆಂಗಂದ್ರೆ ಹೊರಗೆ ಕಟ್ಟಿ ಮ್ಯಾಗ ಕುಂದಿರ್ಬೇಕು. 4 ಮಂದಿಗೆ ಅತ್ತಿ ಸ್ವಚ್ಛಿಗೆ ಬ್ಯಾರಿ ಮಾಡಿ ಕೊಟ್ಟು 4 ಮಂದಿ ಬೆಂಕಿ ಹಚ್ಚಿದ್ರೆ ಮುದುಕೇರಿ ಮನಸ್ಸು ಬರ್ತಿಲ್ಲ, ಕಾಲು ಕುದು ಅಂತ ಮುದುಕೇರಿ ಬರೀ ಬೆಂಕಿ ಹಚ್ಚ ಕೆಲಸಗಳೇ. ನಾನು ನಮ್ಮ ಮಾಯಿಗೆ ಮನ್ಯಾಗ ಮನಸ್ಸು ಬರ್ಲಾಗ್ಯದ ಅಂತೇಳಿ ಗಾಡಿ ಮ್ಯಾಗ ಕುಂದಿಸ್ಕೊಂಡು ಕಲಬುರಗಿ ಶಾಣ ಬಸ್ಸಪ್ಪರಿಗೆ ಕೆರೆ ಕರ್ಕೊಂಡು ಹೋದೇನೆ. ಕೆರೆ ಬಂತ, ಗಾಡಿ ಮ್ಯಾಗಿಂದ ಇಳಿಸಿ ಕೈ ಹಿಡ್ಕೊಂಡು ಕೆರೆ ಒಳಗೆ ಹೊಂಟಿದ್ದೆ. ಅಲ್ಲಿ ಒಂದು ಹುಡುಗಿ ಕುಂತಿದ್ದರು, ಹೂವಿನ ಗಿಡ, ಇಬ್ಬರು ಲವರ್ಸ್ ಇದ್ರಿ. ಆ ಹುಡುಗಿಗೆ ಹೇಳ್ತಿದ್ದ, ಕಣ್ಣಾಗ ಕಣ್ಣಿಟ್ಟು ಪ್ರಿಯೆ ನಿನ್ನ ಕಣ್ಣು ದಾಳಿಂಬೆ ಹಣ್ಣು, ಪ್ರಿಯೆ ನಿನ್ನ ಕಣ್ಣು ದಾಳಿಂಬೆ ಹಣ್ಣು, ನಿನ್ನ ಕಣ್ಣಾಗಿ ಇಡೀ ಪ್ರಪಂಚ ಕಾಣ್ತದ ಪ್ರಪಂಚ ಅಂದವು. ಆ ಹುಡುಗಿಗೆ ನಮ್ಮ ಮಾಯಿ ಕಿವಿಗೆ ಬೆತ್ತು, ಶಾಣು ಕೈ ಬಿಡು, ಶಾಣು ಕೈ ಬಿಡು. ಕೈ ಕಸ್ಕೊಂಡು ಸೀದಾ ಪಾರ್ವಲಿಗೆ, ಏನಪ್ಪ ಆಕಿನ ಕಣ್ಣಾಗಿ ಇಡೀ ಪ್ರಪಂಚ ಕಾಣ್ತದ, ನಿನ್ನ ಪುಣ್ಯ ಬರ್ತದಪ್ಪ, ನಾನು ಎಮ್ಮೆ ಕಳೆದು 4 ದಿವಸ ಆಗ್ಯದ, ಎಲ್ಲಾರ ಕಾಣ್ತದೆ ನೋಡ್ಯಪ್ಪ. ಹುಡುಗಿ ಕಣ್ಣಾಗಿ ಎಮ್ಮೆ ಹುಡುಕ್ತಕ್ಕಂಥ ಹಾಸ್ಯ ಪ್ರಜ್ಞೆ ಇರ್ತಕ್ಕಂಥದ್ದು ಮುದುಕೆರಲ್ಲಿ. ಅದಕ್ಕೆ ಮುದುಕೆರಿಗೆ ಅಯ್ಯೋ ಪಾಪ ಅಂದ್ರೆ ಭಾಳ ದೊಡ್ಡ ಶಾಪ. ನೀವು ಅಣ್ಣವ್ರ ಸಿಟ್ಟಿಗೆ ಏರಿದ್ರಪ್ಪ, ಬರೀ ಹೆಣ್ಮಕ್ಳದ್ದು ಹೇಳತ್ತಾರ, ನಮ್ದು ಏನು ಹೇಳಲಾಗ್ಯಾರ. ನನಗೆ ಈ ಗುಡಿ ನೋಡಿದ ತಕ್ಷಣ ಭಾಳ ಸಂತೋಷ ಆಯ್ತರಪ್ಪ. ಎಷ್ಟು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ. ಮತ್ತು ಇದಕ್ಕೆ ಪೂಜ್ಯರ ಹೆಸರು ಪ್ರಶಾಂತ ಗುರುದೇವರುಗಳು. ನಮ್ಮೂರಾಗ ಹನುಮನ್ ದೇವ್ರ ಗುಡಿ ಅದ, ಬರ್ಬೇಕಾರೆ ನೋಡ್ರಿ ಅವ್ರದ್ದಾಗ ಯಾರ ಇದ್ರಿ ಅಂದ್ರೆ. ಊರು ಹೊರಗೆ ಗುಡಿ ಅದ, ಗುಡಿ ತುಂಬ ಇಸ್ಪಾಟ್ ಆಡೋರೆ ಕೂತಿರ್ತಾರೆ, ಹೊಟ್ಟೆ ಕಾಲಿನೇ ಇರಲ್ಲ ಕಟ್ಟಿ. ಮನೆ ಏನಾಗಿದೆ, ಬೆಂಗಳೂರು ಒಬ್ಬ ಪೊಲೀಸ್ ಬಂದಾನ, ಗಬಕ್ಕಿನ ಪೊಲೀಸ್ ಬಂದು 4 ಮಂದಿ ಹೋಗಿ ಇಸ್ಪಾಟ್ ಆಡೋರು ಹಿಡಿಯೋದಕ್ಕೆ ಏನು ಮಾಡ್ಯಾರ, ಎಲ್ಲರೂ ತಪ್ಪಿಸ್ಕೊಂಡು ಓಡಿ ಹೋಗ್ಯಾರ. ಅದ್ರಾಗ ಒಬ್ಬ ಮಲ್ಲಪ್ಪಣ್ಣ ಏನು ಮಾಡ್ಯಾನ್ರಿ, ಪೊಲೀಸ್ ಹಿಡಿಯೋದಕ್ಕಿಂತ ಮೊದಲೇ ಓಡ್ಕೋತ ಜೀಪ್ನಾಗ ಕೂತ್ಬಿಟ್ಟಾನ. ಪೊಲೀಸ್ ಜೀಪ್ನಾಗ ರೀ, ಅವ ಪೊಲೀಸ್ ಗಾಬರಿ ಅದ, ಎಲ್ಲಿದ್ದು ಬಂದಿರೋ ಅಮರೇ, ಪೊಲೀಸ್ ಅಂದ್ರೆ ಅಂಜಿಕರ ಆದಿಲ್ಲ, ಎಲ್ಲರೂ ತಪ್ಪಿಸ್ಕೊಂಡು ಓಡಿ ಹೋಗ್ಯಾರ. ನೀವು ಓಡಿ ಬಂದು ಜೀಪ್ನಾಗ ಮೊದಲೇ ಕುಂತಿದಲ್ಲ ಅಂದ. ಅವ ಮಲ್ಲಪ್ಪನಿದೆ, ಸುಮ್ಕೊಂಡ್ರೆ ಸರ 15 ದಿವ್ಸ ಬಂದು ಹಂಗೆ ಹಿಡಿದಿದ್ರು, ನಾನು ಓಡಿ ಹೋಗಿದ್ದೆ, ಲಾಸ್ಟಿಗೆ ಹಿಡ್ಕೊಂಬಂದು ಕುಂದ್ರಲಾಕ ಜಾಗ ಸಿಕ್ಕಿಲ್ಲ, ನಿಂತು ಹೋಗಿನಿ, ಅದಕ್ಕೆ ಬಂದು ಜಾಗ ಹಿಡಿದನ್ರಿ ಅಂದವು. ಪೊಲೀಸರ ಜೀಪ್ನಾಗೂ ಜಾಗ ಹಿಡಿತಕ್ಕಂಥ ಹಾಸ್ಯ ಪ್ರಜ್ಞೆ ನಿಮಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ನಮ್ಮ ಮಕ್ಕಳಿಗೆ ಒಬ್ಬಾಕೆರ ಫೋಟೋ ತೆಗೆದೇವ, ಖುಷಿ ಆಯ್ತು. ಇಲ್ಲ ಅಕ್ಕೋರು ಯಾರೋ ತೆಗೆದ್ರಿ, ಅಣ್ಣವ್ರು ಹಾಡ ತೆಗೆದ್ರಿ, ಅಣ್ಣ ನೀವು ಹಾಡ ಬಂದ್ ಮಾಡೋಣ, ಮೊಬೈಲೇ ಬಂದ್ ಮಾಡಿದ್ರು ಅವ್ರು. ನಂದು ನೋಡಿದ್ರು ಮೋತಿ ಬರಲಿಲ್ಲ, ಅವ್ರಿಗೆ ಗೊತ್ತಾಯ್ತು ಇದು ಏನು ಮೋತಿ ಫೋಟೋದಾಗ ಬರಲ್ಲ ಅಂತ ಗೊತ್ತಾಯ್ತು. ಸ್ವಲ್ಪ ಬಿಳಿ ಲೈಟ್ ಹಾಕ್ಯಾರ ಅಂತ ಏಟ್ರ ಮೋತಿ ಕಾಣಕತ್ತ. ನಾನು 3 ಮಕ್ಕಳಾಗಿ ಲಗ್ನದಾಗ ನಾನು ಹೆಂಡತಿ ಫೋಟೋ ತೊಗೊಂಡ್ಯಾಕೆ, ಹೊಳ್ಳಿ ನಾನು ಕೂಡ ಫೋಟೋನೇ ತೊಗೊಂಡಿಲ್ಲ, ಕುಬಸದಾಗಿಲ್ಲ, ಜಾವಳದಾಗಿಲ್ಲ, ಒಬ್ಬಕ್ಕೆ ಓದ್ತಾಳೆ, ಸೆಲ್ಫಿ ತೊಗೊತ. ಆದ್ರೂ ಮನೆ ಮುಂಡ್ಯಾ ಬಾಣೆತನ ಕೂರಿ ಹೊಂಟಿದ್ದಳ್ರಿ, ಬಂದು ನನ್ನ ಬಲ್ಲ ರೀ. ಮತ್ತು ನಮ್ಮಪ್ಪ ಕರಿಲಿಕ್ಕೆ ಬಂದನ, ಬಾಣೆತನ ಕೂರಿ ಹೋಗ್ತೀನಿ ನೋಡಿ, ಹೋಗು 6 ತಿಂಗಳು ಹೋಗ್ತೀನಿ ನೋಡ್ರಿ ಅಂದ್ರು. 1 ವರ್ಷ ಹೋಗಂದೆ ನಾನು. ಹೆಂಡ್ರ ತವ್ರ ಮನೆಗೆ ಹೋದ್ರಣ, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಗುಡಿಯಾಗಾರ ಮಕ್ಕೋ ಮಸ್ತ್ಯಾಗಾರ ಮಕ್ಕೋ, ನಮಗೆ ನಾವೇ 1 ವರ್ಷ ಹೋಗಂತ ತಕ್ಷಣ ಸುಮ್ಮ ಹೋಗ್ಬಾರ್ದ ರೀ. ಮತ್ತು 1 ವರ್ಷ ಹೋಗ್ತೀನಿ, ನಿಮ್ದೊಂದು ಫೋಟೋ ಕೊಡ್ರಿ ಅಂದಡಿ. ನಾನು ಭಾಳ ಖುಷಿ ಆಯ್ತು. ಕೊಡಿ, ಲಗ್ನಾಗ 6 ವರ್ಷ ಆಗ್ಯದ, 3 ಮಕ್ಕಳು ಆಗ್ಲಕ್ಕೆ ಬಂದವು ಅಂದ್ರೆ ನನಗೆ ನೋಡ್ಲಾಕಿರೋದು ಆಗಲ್ಲ. ನಾನು ಇದು ಫೋಟೋ ತೊಗೊಂಡು ಹೋಗ್ತಿ ಅಂದ್ರೆ ನನ್ನ ಮ್ಯಾಗ ಎಟ್ಟರ ಕಾಜಿ ಅದು, ಎಟ್ಟರ ಪ್ರೀತಿ ಅದ ಅಂದೆ ನೋಡ್ರಿ. ಫೋಟೋ ತೊಗೊಂಡು ಏನು ಅನ್ಬೇಕು ರೀ, ಯಾವ ಪ್ರೀತಿ ಇಲ್ಲ, ಕಾಜಿ ಇಲ್ಲ, ಮಣ್ಣಿಲ್ಲ. ಆ ದೊಡ್ಡಪರಕ್ಕೆ ಸಂಗಟ ಕರ್ಕೊಂಡು ಹೋಗ್ತೀನಿ, ಊಟ ಮಾಡಂದ್ರೆ ಮಾಡಲ್ಲ. ಮಮ್ಮಿ ಮಂಗೆ ತೋರಿಸು, ಮಮ್ಮಿ ಮಂಗೆ ತೋರ್ಸಂತದ. ನಮ್ಮ ಊರಾಗ ಮಂಗ್ಯಗಳಿಲ್ಲ, ನೀನು ಫೋಟೋ ತೋರಿಸ್ತೀನಿ, ಊಟ ಮಾಡ್ತದ ಅಂತ. ಕಟ್ಕೊಂಡು ಗಂಡಗೆ ಮಂಗ್ಯ ಮಾಡಿರ್ತಕ್ಕಂಥ ಹೆಂಡತಿ ಆಕಿನ ಕಡೆಯಿಂದ ಗಂಡ ಅನ್ಸ್ಕೊಂಡಿರ್ತಕ್ಕಂಥ ನಾವು ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಫಿರೋಜಾಬಾದ್ ಹುಡುಗರು ನೋಡಿ ಹೆಂಗೆ ಗೊತ್ತಾರ ಅವ್ರು ಅವು ಎಲ್ಲೋ ಅವ್ರ ಅಪ್ಪ ಎಲ್ಲೋ ಅವ್ರಿಗೆ ಗೊತ್ತದ, ಎಲ್ಲಿ ಹೋಗಲಿವು. ಯಾಕಂದ್ರೆ ಇವು ತಾಯಿ ಎದೆ ಹಾಲು ಕುಡ್ದಿರ್ತಕ್ಕಂಥ ಮಕ್ಕಳು. ನಾವೆಲ್ಲ ಹಳ್ಳಿ ಒಳಗೆ ತಾಯಿದಾರೆ ಎದೆ ಹಾಲು ಕುಡಿಸ್ತಾರೆ. ಸಿಟ್ಯಾಗ ಹೋರಿ, ನೀವು ಗುಲ್ಬರ್ಗ ಪಾಡೆ, ಬೆಂಗಳೂರಾಗ ಹೋರಿ, ಸೊಲ್ಲಾಪುರ ಹೋರಿ, ತಾಯಿಗೆ ಎದೆ ಹಾಲು ಕುಡಿಸಲ್ರಿ. ಅಯ್ಯೋ ವಯಸ್ಸಾಗ್ತದೆ, ನಾನು ಜಲ್ದಿ ಮುದಿಕಾತೀನಿ, ಮೋತಿ ಮೇಲೆ ಮಡಿಬೇಕಿ ಬರ್ತಾವೆ, ಪಿಂಪಲ್ಸ್ ಬರ್ತವೆ ಅಂಥೇಳಿ ಹಾಲೇ ಕುಡಿಸಲ್ಯವ. ಬೇಕ್ರಿಗೆ ಹೋಗಿ ನಂದಿನಿ ಹಾಲು ತಂದು ಕುಡಿಸ್ತಾರ. ಕುಡಿಸಿ 5 ವರ್ಷ ಆಗನ ಸಾಲಿ ಕಳಿಸ್ತಾರೆ. ಸಾಲಿಯಾಗ ಹೋಗೋಣ ಅವ್ರು ಮಿಸ್ ವಾಟ್ ಈಸ್ ಯುವರ್ ಮದರ್ ನೇಮ್ ಅಂತಾರೆ. ಅವು ಮೈ ಮದರ್ ನೇಮ್ ಈಸ್ ನಂದಿನಿ ಅಂತವು. ಕುಡ್ದಿದ್ದು ನಂದಿನಿ ಹಾಲು. ಅದಕ್ಕೆ ಇವು ನೋಡ್ರಿ, ಎಲ್ಲಾರ ಅವ್ರು ಅವು ಇಲ್ಲ, ಅವ್ರ ಅಪ್ಪಿಲ್ಲ, ಅವರ ಹುಡುಕ್ತಾರ. ಹುಡುಕಿ ಸಿಟ್ಯಾಗಿ ಏನಾರ ಪುರಾಣಕ್ಕೆ ಮಕ್ಳಿಗೆ ತಂದು ಸರುಪುಳಿ ಕಟ್ಕೊಂಡು ಬರ್ತಾರೆ. ಅಕ್ಕ ಈಟುದು ಸರುಪುಳಿ ಇರತ್ತಾನ, ಹೋಗ್ಬೇಕು ಮತ್ತೆ ಬರ್ಬೇಕು ಅಲ್ಲಿಗೆ. ಇವ್ ನೋಡಿ ಹೆಂಗೆ ಕುಂತಾರ ಅಂದ್ರೆ, ಇವ್ರಿಗೆ ಕರ್ಕೊಂಡು ಮೊನ್ನೆ ಮೈಸೂರು ಜೂ ನೋಡಕ್ಕೆ ಹೋಗಿ ಫಸ್ಟಿಗೆ ಹೋದ ತಕ್ಷಣ ಹುಲಿ ಪಂಜರ್. ನಮ್ಮ ಮೈಸೂರು ಹುಡುಗರು ಇವೆಲ್ಲ ಫಿರೋಜಾಬಾದ್ ಹುಲಿ ನೋಡಿಲ್ಲ, ಇಲ್ಲಿ ನೋಡಿರ್ತಾವೆ. ಹುಲಿ ನೋಡಿ ಅಂಜಂಗವ ಅಂತೇಳಿ ಆ ಹುಲಿ ಪಂಜರದ ಬಾಜು ನಾನು ನಿಂತೆ. ಫಸ್ಟಿಗೆ ಬೆಂಗಳೂರು ಹುಡುಗ ಎಲ್ಲ ಹುಡುಗರು ಟೂರ್ ಬಂದಿದ್ದು, ಬೆಂಗಳೂರು ಮಕ್ಕಳು ಬಂದು ಇಂಗ್ಲೀಷ್ ಮೀಡಿಯಂ ಹುಡುಗರು ನೋಡಿದ್ರು. ಸಿ ಫ್ರೆಂಡ್, ಟಿ ಫಾರ್ ಟೈಗರ್ ಈಸ್ ಅವರ್ ನ್ಯಾಷನಲ್ ಎನಿಮಲ್, ಡೋಂಟ್ ಟಾಕ್ ಮೆನ್, ಟೈಗರ್ ಈಸ್ ಸ್ಲೀಪಿಂಗ್ ಅಂದು ಹಂಗೆ ಹೋದ್ರು.
ನೆಕ್ಸ್ಟ್ ಉಡುಪಿ ಮಂಗಳೂರು ಎಂದ ಮರೆ ಇಲ್ಲಿ ನೋಡು ಹುಲಿ ಮಲಗಿದುಂಟು, ಮೆಲ್ಲಗೆ ಮಾತಾಡು, ಹುಲಿ ಮಲಗಿದೆ, ಅದು ನಮ್ಮ ರಾಷ್ಟ್ರೀಯ ಪ್ರಾಣಿ, ಕಚ್ಚಿ ಬಿಡುತ್ತೆ. ಅದು ಇವು ಲಾಸ್ಟ್ ನಮ್ಮೂ ಬಂದು ನೋಡಿ ಫಿರೋಜಾಬಾದ್, ಮಲ್ಯ ಹುಲಿ ಮಕ್ಕೊಂಡದಲ್ಲಿ ಅಂದ, ತಗೋರ್ಲಿ ಅವ್ನು ಕಲ್ಲ ಅಂದಿವ. ಅವು ಬೆಂಗಳೂರು ಮಂಗಳೂರು ಗಾಬ್ರೆ, ಎಲ್ಲಿಂದ ಬಂದ್ರೆ ನಾವು ಫಿರೋಜಾಬಾದ್ ನಿಂತ ಬಂದೀವಿ, ಅದು ಹುಲಿ ಸುಮ್ಮ ಮಕ್ಕೊಂಡದ ನೋಡ್ಬೇಕು ಹೋಗ್ಬೇಕಂದು. ಅವಾಗ ನಮ್ಮ ಫಿರೋಜಾಬಾದ್ ಮಕ್ಕಳು ಉಸುಳೆ ಮಕ್ಕಳೇ 1000 ಕಿಲೋಮೀಟ್ರ್ ನಿಂತು ಬಂದೀವಿ. ಬಸವ ಟ್ರೈನಾಗ ಅದು ಸೀಟಿಗೆ ಜನರಲ್ ಸೀಟ್ನಾಗ ಕುಂತು ನಿಂತು ಬಂದೀವಿ. 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡೇನು, ಮಕ್ಕೊಂಡಿದ್ರು ನೋಡ್ಲಕ್ಕೆ ಬಂದೀವಿ ನಮ್ಮ ಮಕ್ಕಳೇ. ಅಂದ್ರೆ ಇವು ರೊಕ್ಕ ಕೊಟ್ಟು ಮಲಗಿದು ಹುಲಿಗೆ ಎಪಿಸಿ ನೋಡ್ತಕ್ಕಂಥ ಹಾಸ್ಯ ಪ್ರಜ್ಞೆ, ಧೈರ್ಯ ತಾಕತ್ತು ನಮ್ಮ ಕಲಬುರಗಿ ಮಕ್ಕಳಿಗೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಜ್ಞ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶಿವರಾಜ್ ಪಾಟೀಲ್ ಸರ್ ಅವರು, ನಮಗೆ ಗುರುಗಳವರು, PUC ನಮಗೆ ಜೇವರಿಗೊಳಗೆ ನಮ್ಮ ಲೆಕ್ಚರ್ ಅವರು, ಅವರ ಧರ್ಮಪತ್ನಿಯವರು ಬಂದಿದ್ದಾರೆ. ಮತ್ತು ನಮ್ಮ ಶಿವಕುಮಾರ್ ಹಿರೇಮಠ್ ಸರ್ ಅವರು ಅಲ್ಲಿ ದೊಡ್ಡಪ್ಪ ಬಡಾವಣೆ ಕಲಬುರಗಿ ಒಳಗಿರ್ತಾರೆ. ಅವರು ಪ್ರತಿ ವರ್ಷ ಅವರು ಬಡಾವಣೆಯಲ್ಲಿ ಗಣೇಶನ ಕೂಡಿಸಿದಾಗ ನಮ್ಮನ್ನು ಕರೆಸಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಶಿವಕುಮಾರ್ ಹಿರೇಮಠ್ ಸರ್ ಅವರು. ಜೊತೆಗೆ ಬಯಸಿ ಬಂದಿದ್ದು ಅಂಗಭೋಗ, ಬಯಸದೇ ಬಂದಿದ್ದು ಲಿಂಗಭೋಗ ಅನ್ನುವ ಹಾಗೆ ನನಗೆ ನಿಮ್ಮೂರಿನ ಒಡೆಯರು ಅನ್ನದಾನೇಶ್ವರ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಹೆಂಗೆ ಪರಿಚಯ ಆದ್ರಂದರೆ, ನಮ್ಮೂರಾಗ ಸಿದ್ಧಗಂಗಾ ಮಠದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮ JLTಗೆ ಅಪ್ಪವರು ಸಾನ್ನಿಧ್ಯ ವಹಿಸಬೇಕಾಗಿತ್ತು. ಅಪ್ಪರು ಅವತ್ತು ಎಲ್ಲೋ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಅಪ್ಪವರು ನಾನು ಹಿಂಗೆ ಬರಲ್ಲ ಶರಣವರೇ, ನಮಗೆ ಇನ್ನೊಬ್ರು ಪೂಜ್ಯರನ್ನ ಕಳಿಸ್ಕೊಡ್ತೀವಿ ಅಂದರು. ಆಯ್ತು ರೀ ಅಪ್ಪವ್ರು ಅಂದೀವಿ. ಪೂಜ್ಯರು ಬಂದು ಆ ಒಳ್ಳೆ ದೊಡ್ಡ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟು ನನಗೆ ಹೇಳಿದ್ದು, ಒಳ್ಳೆ ಕಾರ್ಯಕ್ರಮ ಮಾಡಕತ್ತೀರಿ, ದೊಡ್ಡವರು ಮಾಡುವಂಥ ಕಾರ್ಯಕ್ರಮ ಹಳ್ಳಿ ಒಳಗೆ ನೀವು ಮಾಡಕತ್ತೀರಿ ಅಂತೇಳಿ ಪೂಜ್ಯರ ಆಶೀರ್ವಾದ ಆದಮೇಲೆ ಪೂಜ್ಯರು ನನ್ನ ಮಾತು ಕೇಳಿ ಮತ್ತೆ ಸಂತೆಕಲ್ಲೂರು ಇನ್ನೊಂದು ಮಠ ಪೂಜ್ಯರು ಅಲ್ಲಿಗೆ ನನ್ನನ್ನು ಕರೆಸಿ ಅಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನನಗೆ ನಮ್ಮ ಜೇವರಿಗೆ ನಮ್ಮ ಕಲಬುರಗಿ ಒಳಗೆ ಮಾತಾಡೋಕ್ಕೆ ಯಾಕೆ ಸಂತೋಷ ಅಂದರೆ, ಕಲಾವಿದರು ಬೆಳಿಬೇಕು. ನಾನು ಚೀಟಿ ಇಟ್ಕೊಂಡು 4 ಜೋಕ್ಸ್ ಬರ್ಕೊತಿದ್ದೆ, ಅದನ್ನೇ ಓದಿ ಹೇಳ್ತಿದ್ದೆ. ಅಪ್ಪವರು JLTಗೆ ಅಪ್ಪವ್ರು ನನಗೆ ಫಸ್ಟ್ ಪರಿಚಯ ನೆಲೋಗಿ ಒಂದು ಕಾರ್ಯಕ್ರಮದೊಳಗೆ ಮಾತಾಡ್ತಿದ್ದೆ. ಅಪ್ಪವರಲ್ಲಿದ್ದಾಗ ನನ್ನನ್ನು ಕರೆಸಿ ಒಂದು ಸುಮಾರು ಇವತ್ತಿಗೆ ಒಂದು 200 ಕಾರ್ಯಕ್ರಮಗಳು ಕೊಟ್ಟಿರ್ಬೋದು. ಅಪ್ಪವ್ರು ಎಲ್ಲೇ ಪುರಾಣ ಇದ್ದರೂ ನನಗೆ ಒಂದು ದಿವಸ ಬರ್ರಿ ಮಾತಾಡ್ರಿ ಅಂತಾರೆ. ಅಪ್ಪವ್ರ ದಿವ್ಯ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದದ, ನಿಮಗೂ ಒಳ್ಳೆಯದಾಗಲಿ, ಇಲ್ಲಿ ಯಾರು ಕಲಾವಿದರಿದ್ದರೆ ನೀವು ಬೆಳೀರಿ ಅಂತೇಳಿ ಮತ್ತೊಮ್ಮೆ ಅಪ್ಪವ್ರು ಹೇಳಿದ್ರು, ದೊಡ್ಡ ಕಲಾವಿದರಿದ್ದಾರೆ, ಇಲ್ಲ ನಾವೆಲ್ಲರೂ ಸಣ್ಣ ಕಲಾವಿದರೆ. ಅಪ್ಪವ್ರ ದೊಡ್ಡ ಮನಸ್ಸೊಳಗೆ ಅವ್ರ ಹೊಟ್ಟೆಯೊಳಗೆ ಹಾಕೊಳ್ಳೋದ್ರಿಂದ ಇಂಥ ವೇದಿಕೆ ಕೊಟ್ಟು ಇವತ್ತು ಸುಮಾರು ನಾವು ಮೈಕ್ ಹಿಡಿದ್ವಿ ಅಂದ್ರೆ 1 ತಾಸು 1.5 ತಾಸು ಮಾತಾಡ್ತೀವಿ ಅಕ್ಕ. ಯಾಕಂದ್ರೆ ಮನ್ಯಾಗ ಹೋದ್ರೆ ಹೆಂಡ್ತಿ ಮುಂದೆ ನಡೆಯಲ್ಲ ನಮ್ಮದೇನು, ಇಲ್ಲೇ ಮಾತಾಡೇ ಹೋಗ್ಬೇಕಕ್ಕ. ಅದಕ್ಕೆ ನಾವು ಇವತ್ತಿನ ದಿವಸ ಎಮ್ಮಿಗೆ ಒಯ್ದು ನೀರಾಗಿ ಬಿಡಬಾರ್ರಿ, ಹೊರಗೆ ಬರಲ್ಲ. ಕಲಾವಿದರ ಕೈಯಾಗ ಮೈಕ್ ಕೊಟ್ಟರೆ ಮೈಕ್ ಬಿಡಲ್ಲ. ಆದ್ರೂ ಅಪ್ಪವರು ಭಾಳಷ್ಟು ಸಮಯಕ್ಕೆ ಬೆಲೆ ಕೊಡ್ತಕ್ಕಂಥವ್ರು. ಮಲ್ಲು ಅಣ್ಣವ್ರು 8:15ಕ್ಕೆ ಇರ್ಬೇಕು ನೋಡ್ರಿ ಇಲ್ಲಿ ಎಂದಿದ್ರು. 8:13ಕ್ಕೆ ಇಲ್ಲಿ ಬಂದ್ವಿ. ಅಪ್ಪವ್ರು ನಮಗೆ ವೇದಿಕೆ ಮಾಡಿಕೊಟ್ರು. ಫಸ್ಟಿಗೆ ಸನ್ಮಾನ ಮಾಡಿದ್ರು. ಹೆಂಗೆ ಸಂಸ್ಕಾರ ನೋಡಿರಿ, ಒಂದೊಂದು ಊರಾಗ ಓದ್ತಿರೋ ಪುರಾಣಕ್ರಿ ಲಾಸ್ಟಿಗೆ ಉಳಿತಂದ್ರೆ ಹಾಕ್ತಾರೆ ಹಾರ, ಇಲ್ಲಾಂದ್ರೆ ಲಾಸ್ಟಿಗೆ ಮೈಕಿಗೆ ಹಾಕಿ ತೊಗೊಂಡು ಮಾತಾಡ್ರಿ ಹೋರಿ ಅಂತಾರೆ. ಅಪ್ಪವ್ರು ಇಬ್ಬರು ಕೂತ್ಕೊಂಡು ಅವರ ಒಂದು ಸಾನ್ನಿಧ್ಯದೊಳಗೆ ಮಾತಾಡುವಂಥ ಭಾಗ್ಯ ನನಗೆ ಸಿಕ್ತಂತಕ್ಕಂಥ ಮಾತನ್ನು ಹೇಳಿ ಬಂದಿರತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಕನಸುಗಳು ನನಸಾಗಲಿ, ನೀವೆಲ್ಲರೂ ಬೇಡಿದ್ದೆಲ್ಲ ನಿಮಗೆ ವಿಶ್ವರಾಧ್ಯ ಅನ್ನದಾನೇಶ್ವರ ಕೊಡಲಿ ಅಂತೇಳಿ ಎಲ್ಲರಿಗೂ ಶುಭರಾತ್ರಿ. ನಿಮ್ಮೆಲ್ಲರ ಕನಸುಗಳು ನನಸಾಗಲಿ. ಎಲ್ಲರಿಗೂ ಮತ್ತೊಮ್ಮೆ ಶರಣು ದೇಸಾಯಿಯ ಶರಣಾರ್ಥಿ ಬಂದು.